ನಮಸ್ಕಾರ, ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ಮನೆ ಮಗಳು ಶ್ರೀಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ತಿಳಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ದಿನ ಒಂದು ವಿಷಯದ ಬಗ್ಗೆ ಮಾತಾಡ್ತೀವಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಿಮಗೆ ಸಾಕಷ್ಟು ಕ್ವಿಜ್ ಪ್ರಶ್ನೆಗಳನ್ನ ಅಂದರೆ ರಸಪ್ರಶ್ನೆಗಳನ್ನ ತಗೊಂಡು ಬಂದಿದ್ದೀನಿ. ಅದನ್ನೆಲ್ಲ ನಿಮಗೋಸ್ಕರ ಹೇಳ್ತೀನಿ. ಹಾಗೆ ಆ ಪ್ರಶ್ನೆಗಳನ್ನ ಕೇಳಿದಾಗ ನೀವು ಅದಕ್ಕೆ ಆಪ್ಷನ್ಸ್ ಇಲ್ದಂಗೆ ಉತ್ತರ ಕೊಡಬೇಕು. ಸೊ ಪ್ರತಿ ಸಲ ನಿಮಗೆ ಆಪ್ಷನ್ಸ್ ಕೊಡ್ತಾ ಇದೆ. ಸೊ ಇವತ್ತಿಗೆ ಜಾಸ್ತಿ ಆಪ್ಷನ್ಸ್ ತಗೊಂಡು ಬಂದಿಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡ್ಬೋದು. ಹಾಗೆ ಅದರ ಜೊತೆಗೆ ಯಾರೆಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ತಗೋತಾ ಇದ್ದೀರಾ, ಯಾರೆಲ್ಲ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ಒಳ್ಳೆ ವೇದಿಕೆ ಅಂತಲೇ ಹೇಳ್ಬೋದು ನಿಮ್ಮ ಒಂದು ಜನರಲ್ ನಾಲೆಜ್ನ ಹೆಚ್ಚಿಸ್ಕೊಳ್ಳೋದಕ್ಕೆ. ಸೊ ಇವತ್ತಿನ ಪ್ರಶ್ನೆಗಳನ್ನೆಲ್ಲ ಸಾಕಷ್ಟು ತಗೊಂಡು ಬಂದಿದ್ದೀನಿ. ಸೊ ಬೇರೆ ಬೇರೆ ಡೊಮೇನಲ್ಲೆಲ್ಲ ಇದೆ, ಅಂದರೆ ಒಂದೇ ಥರದ ಒಂದೇ ಏರಿಯಾದಲ್ಲಿರುವಂಥ ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ. ಸೊ ಬೇರೆ ಬೇರೆ ಥರದಿರುವಂಥ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇರ್ತೀನಿ. ಸೊ ಅದಕ್ಕೆಲ್ಲ ನೀವು ಕೂಡ ಉತ್ತರ ಕೊಡ್ಬೋದು. ಹಾಗೆ ಸೊ ನಿಮ್ಮ ವೀಕೆಲ್ಲ ಹೇಗೆ ನಡೀತಾ ಇದೆ, ಏನು ಮಾಡ್ತಾ ಇದ್ದೀರಾ, ಹಾಗೆ ಈ ವೀಕೆಂಡಲ್ಲಿ ಅಂದರೆ ನಾಳೆ ನಾಡಿದ್ದು ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಈ ವಿಷಯದ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಇವತ್ತಿನ ಪ್ರಶ್ನೆ ಏನಪ್ಪ ಅಂದರೆ, ಮೊದಲ ಪ್ರಶ್ನೆ, ವಿಶ್ವದ ಪ್ರಸಿದ್ಧ ಐಫಲ್ ಟವರ್ ಎಲ್ಲಿದೆ? ಇದು ಮೊದಲನೇ ಪ್ರಶ್ನೆ. ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಗಣೇಶ್ ಅಂತ. ನಮಸ್ತೆ ಗಣೇಶ್ ಅವ್ರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಈ ವಿನೋಬ್ ನಗರ. ಓಕೆ, ಏನು ಮಾಡ್ಕೊಂಡಿರೋದು ನೀವು? ನಾವು ಗೋಲ್ಡ್ ಸ್ಮಿತ್ ಮೇಡಮ್. ಗೋಲ್ಡ್ ಸ್ಮಿತ್. ಹಾ. ಸೊ ಹೇಗೆ ನಡೀತಾ ಇದೆ ಕೆಲಸ ಎಲ್ಲ ನಿಮ್ಮದು? ತುಂಬಾ ಚೆನ್ನಾಗಿ ನಡೀತಾ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಬಿಸಿಲೆಲ್ಲ ಹೇಗೆ ಅನಿಸ್ತದೆ ನಿಮಗೆ ದಾವಣಗೆರೆಯಲ್ಲಿ? ಬಿಸಿಲದೆ ಮೇಡಮ್, ಬಿಸಿಲನ್ನು ತುಂಬಾ ಬಿಸಿಲು, ಸೆಕೆ ತಗೊಳಕ್ ಆಗ್ತಿಲ್ಲ, ಅಷ್ಟೊಂದು ಬಿಸಿಲಿದೆ. ಸೊ ಏನು ಮಾಡ್ಕೊಂಡಿದ್ದೀರಾ ನೀವೆಲ್ಲ? ಶಾಪಲ್ಲೆಲ್ಲ ಒಂದು ಸ್ವಲ್ಪ ಎ ಸಿನಾರು ಹಾಕ್ಸ್ಕೊಂಡಿದ್ದೀರಾ? ಎ ಸಿ ಇಲ್ಲ ಮೇಡಮ್, ನಮ್ಮ ಮನೆಯಲ್ಲೇ. ಸೊ ಮನೇಲಿ ಹಂಗೆ ಸ್ವಲ್ಪ ಹಂಗೆ ಮೇಂಟೈನ್ ಮಾಡ್ತಿದ್ರೆ ಶಕೆಯನ್ನ ಫ್ಯಾನಲ್ಲೇನೆ? ಫುಲ್ ಫ್ಯಾನ್. ಓಕೆ, ಸೊ ಗೋಲ್ಡ್ ರೇಟ್ ಏನಿದೆ ಇವಾಗೆಲ್ಲ? 69,000 ಸಮಥಿಂಗ್ ಇದೆ ಇವಾಗ. ಯಾವಾಗ ಕಡಿಮೆ ಆಗುತ್ತೆ ಇದೆಲ್ಲ ರೇಟು? ಯಾರು ತಗೊಳ್ಬೇಕು ಅಂತಿದ್ರೆ ಯಾವಾಗ ತಗೋಬಹುದು? ಇಷ್ಟ ದಿನ ಮೊದಲು ಒಂದು 15 ದಿನ ಕೆಳಗಡೆ ತುಂಬಾ ಕಡಿಮೆ ಇತ್ತು, ಒಂದು 5,000 ಕಡಿಮೆ ಇತ್ತು 10 ಗ್ರಾಮ್ಸ್ಗೆ. ಇವಾಗ ಜಾಸ್ತಿ ಆಗಿದೆ. ಹಾ. ಸೊ ಇನ್ನೊಂದು ತಿಂಗಳೇನು ಇನ್ನೊಂದು ಕಡಿಮೆ ಆಗ ಡೌಟ್, ಅದ ನಂತರ. ಓಕೆ, ಸೊ ನಿಮ್ಗೆ ಗೊತ್ತಾಗ್ತಿರುತ್ತೆ ಇವಾಗೆಲ್ಲ ಕಡಿಮೆ ಆಗ್ಬೋದು, ಇನ್ನೇನು ಕಡಿಮೆ ಆಗುತ್ತೆ ಇವಾಗ ಅಂತ? ಹಾಗೇನು ಗೊತ್ತಾಗಲ್ಲ, ಬಟ್ ಇವಾಗ ಒಂದ್ ಸ್ವಲ್ಪ ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ ಬಿಟ್ರೆ ದಿನ ಜಂಪ್ ಆಗ್ತಾ ಇದೆ. ಹಾ. ಓಕೆ, ಸೊ ಏನ್ ಕಾರಣ ಅನ್ಸುತ್ತೆ ನಿಮ್ಗೆ, ಯಾಕೆ ಈಗ ಜಾಸ್ತಿ ಕಮ್ಮಿ ಎಲ್ಲ ಆಗ್ತಾ ಇರುತ್ತೆ ಗೋಲ್ಡ್ ರೇಟು? ಅದು ಯಾವ ತರ ಅಂದ್ರೆ, ಯಾವ್ದಾರು ಈಗ ನಾನು ಕೇಳ್ಪಟ್ಟಂಗ ಹೌದು ಅಲ್ಲ ಒಂದು ವಿಷಯ ಗೊತ್ತಿಲ್ಲ, ಚೀನಾನು ಕೂಡ ಬಂಗಾರ ಎಲ್ಲ ಖರೀದಿ ಮಾಡ್ತಾ ಇದೆ ಒಂದು ವಿಷಯ, ಬಟ್ ಹೌದು ಅನ್ನೋ ಗೊತ್ತಿಲ್ಲ ನಮ್ಗೆ. ಓಕೆ. ಅವ್ರು ಖರೀದಿ ಏನ್ ಮಾಡೋದು, ಅದು ಇದೇ ರೇಟ್ ಅಲ್ಲಿ ಅವ್ರು ಖರೀದಿ ಮಾಡಿ ಇಟ್ಕೊಬಿಡ್ತಾರೆ. ನೆಕ್ಸ್ಟ್ ಇಲ್ಲಿ ಬಂಗಾರ ಬೇಕಾಗಿರೋದು ಏನಿದ್ದು ನಮ್ಮ ಇಂಡಿಯಾದಲ್ಲೇ, ಬೇರೆ ದೇಶದ ಯಾವ ದೇಶಕ್ಕೆ ಬಂಗಾರಗಳು ಬೇಕಾಗಿಲ್ಲ. ಓಕೆ. ಆದ ಕಾರಣ ಅವ್ರೇನ್ ಮಾಡ್ತಾರೆ, ಅವೆಲ್ಲ ಸ್ಟಾಕ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತಾರೆ, ಇಂಡಿಯಾನ ರೇಟ್ ಬೆಳೆಸಕ್ ಆತರ ಪ್ಲಾನ್ ಇರ್ಬೋದು, ಆತರ ಇರ್ಬೋದು. ಯಾಕಂದ್ರೆ ಅಲ್ಲೇನ್ ಚೀನಾ ಏನು ಗೋಲ್ಡ್ ಏನ್ ಯೂಸ್ ಮಾಡಲ್ಲ. ಓಕೆ. ಮೋಸ್ಟ್ಲಿ ಆತರ ಒಬ್ರು ಹೇಳಿದ್ರೆ ತಿಳ್ಕೊಂಡಿದ್ದೀನಿ, ಅಷ್ಟೊಂದು ನನ್ಗೆ ಇದಿಲ್ಲ, ತಿಳ್ಕೊಂಡಿದ್ದೀನಿ, ಹೇಳಿದೀನಿ. ಓಕೆ, ಸೂಪರ್. ಸೊ ಇವತ್ತು ನಾವು ರಸಪ್ರಶ್ನೆಗಳನ್ನ ಕೇಳ್ತಾ ಇದೀವಿ. ಸೊ ನಿಮ್ಗೂ ಒಂದು ಪ್ರಶ್ನೆ ಇದೆ, ಕೇಳಲಾ? ಹಾ, ಕೇಳಿ. ಓಕೆ. ಪ್ರೈಸ್ ಕೊಡ್ತೀರಾ? ಪ್ರೈಸ್ ಇರೋದಿಲ್ಲ ಇದಕ್ಕೆ, ಇದು ಹಾಗೆ ಜನರನ್ನ ಟೆಸ್ಟ್ ಮಾಡೋದಕ್ಕೆ, ಫನ್ ಆಕ್ಟಿವಿಟಿ. ಹಾ, ಓಕೆ ಓಕೆ. ಓಕೆ, ಸೊ ಇವತ್ತಿನ ಪ್ರಶ್ನೆ ಬಂದು, ನಿಮ್ಮ ಪ್ರಶ್ನೆ, ವಿಶ್ವದ ಪ್ರಸಿದ್ಧ ಐಫಲ್ ಟವರ್ ಎಲ್ಲಿದೆ? ಐಫೆಲ್ ಟವರ್ ಪ್ಯಾರಿಸ್. ಹೌದು, ಸರಿಯಾದ ಉತ್ತರ ಪ್ಯಾರಿಸ್. ಸೊ ಹೇಗೆ ಗೊತ್ತಾಯ್ತು ನಿಮ್ಗೆ ಉತ್ತರ? ಎಲ್ಲಿ ಕೇಳಿದ್ರಿ ನೀವು ಪ್ಯಾರಿಸ್ ಬಗ್ಗೆ? ಗೊತ್ತಿತ್ತು. ಸೊ ಫಿಲ್ಮ್ ಅಲ್ಲೆಲ್ಲ ನೋಡಿದ್ರಾ ಅಥವಾ ಜನರಲ್ ನಾಲೆಜ್ ಆಗಿ ಗೊತ್ತಿರೋದು ನಿಮ್ಗೆ? ಜನರಲ್ ನಾಲೆಜ್ ಆಗಿ ಗೊತ್ತಿತ್ತು. ಪ್ಯಾರಿಸ್ ಟವರ್ ಎಲ್ಲ ನೋಡ್ತಿರ್ತೀವಲ್ಲ ಫಿಲ್ಮ್ ಅಲ್ಲಿ, ಐಡಿಯಾ ಇದೆ. ಓಕೆ, ಸೂಪರ್. ಸೊ ಹೋಗೋ ಪ್ಲಾನ್ ಏನಾದ್ರು ಇದೆಯಾ ಪ್ಯಾರಿಸ್ಗೆ? ಇಲ್ಲ ಮೇಡಮ್, ಹೋಗೋ ಪ್ಲಾನ್ ಇದೆ, ಹಾ, ಬಟ್ ಇವಾಗ ಹೋಗಕ್ ಆಗ್ತಿಲ್ಲ, ನೋಡ್ಬೇಕು 2 years ಬಿಟ್ಟು. ಓಕೆ, ಸೂಪರ್. ನಮ್ಮ ಮನೆಯವರಿಗೆ ಆಗ್ತಾ ಇಲ್ಲ, ನೆಕ್ಸ್ಟ್ 2 year ಬಿಟ್ಟು ಕರ್ಕೊಂಡು ಹೋಗೋಣ ಅಂತ. ವಾವ್, ಸೂಪರ್. ಸೊ ಪ್ಲಾನ್ ಮಾಡ್ತಿದ್ರೆ ಹಾಗಾದ್ರೆ ಪ್ಯಾರಿಸ್ ಟೂರ್ ಮಾಡೋದಕ್ಕೆ? ಹೌದು ಮೇಡಮ್, ಹೋದ್ಸಲ ಮೊನ್ನೆ ಹೈದರಾಬಾದ್ ಕರ್ಕೊಂಡು ಹೋಗಿದ್ವಿ, ಒಂದು 8 month ಕೆಳಗಡೆ. ಓಕೆ. ಅಲ್ಲ ಹೈದರಾಬಾದ್ ರಾಮೋಜಿ ಫಿಲ್ಮ್ ಸಿಟಿ, ಆಮೇಲೆ ಇದು ಹೈದರಾಬಾದ್ ಚಾರ್ಮಿನಾರ್ ಇದೆ, ಅಲ್ಲೆಲ್ಲ ಹೋಗಿ ಬಂದಿದ್ವಿ. ಸೂಪರ್. 2 years ಬಿಟ್ಟು ಐಡಿಯಾ ಇದೆ. ಓಕೆ, ಸೂಪರ್. ಸೊ ಹೇಳಿ, ನಿಮ್ ಕಡೆಯಿಂದ ಇವತ್ತು ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ? ಇವತ್ತು ನಮ್ಮ ಸೂರ್ಯ ಅವ್ರ ಬರ್ತಡೆ, ಅವ್ರ ಹ್ಯಾಪಿ ಬರ್ತ್ಡೇ ಹೇಳ್ಬೇಕು ನನ್ನ ಮಗಂದು. ನಿಮ್ಮ ಮಗನ ಹೆಸರು ಸೂರ್ಯ?
ಹೌದೌದು. ಓಕೆ. ಸೊ ಸೂರ್ಯ, ನಿಮ್ಮ ಮಗ ಸೂರ್ಯ ಅವ್ರಿಗೆ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಷ್ಟನೇ ವರ್ಷದ ಬರ್ತಡೇ ಅವ್ರದ್ದು? ಅವನ್ ಮೇಡಮ್ 7th year. ಓಕೆ. ಸೊ ಒಂದ್ಸಲ ವಿಶೇಷ ತಿಳಿಸ್ಬಿಡಿ. ಓಕೆ ಮ್ಯಾಮ್. ವಿಶ್ ಯು ಹ್ಯಾಪಿ ಬರ್ಡೇ ಸೂರ್ಯ. ಥ್ಯಾಂಕ್ ಯು ಸೊ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾರೆ, ನಿಮ್ಮ ಜೊತೆ ಮಾತಾಡಿ ಖುಷಿ ಆಯ್ತು. ಧನ್ಯವಾದಗಳು. ಓಕೆ, ಧನ್ಯವಾದ. ಥ್ಯಾಂಕ್ ಯು. ಸರ್ ಕೂಡ ತುಂಬಾ ಲವಲವಿಕೆಯಿಂದ ತುಂಬಾ ಜೋಶಲ್ಲಿ ನಮ್ಮ ಜೊತೆಗೆ ಮಾತಾಡಿದ್ರು. ಹಾಗೆ ನಾನು ಕೇಳಿದಂಥ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರವನ್ನ ಕೊಟ್ಟರು. ಸೊ ಐಫಲ್ ಟವರ್ ಎಲ್ಲಿದೆ ಅನ್ನುವಂಥ ಪ್ರಶ್ನೆನ ಅವ್ರಿಗೆ ಕೇಳಿದ್ದೆ. ಸೊ ಅವರು ಕೂಡ ಕರೆಕ್ಟಾಗಿ ಉತ್ತರ ಹೇಳಿದ್ರು, ಪ್ಯಾರಿಸ್ ಅಲ್ಲಿ ಇದೆ ಅಂತ. ಸೊ ನೀವು ಕೂಡ ಇದೇ ರೀತಿಯಂತ ಜನರಲ್ ನಾಲೆಜ್ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀನಿ, ರಸಪ್ರಶ್ನೆಗಳನ್ನ ಇವತ್ತು ಕೇಳ್ತಾ ಇದ್ದೀನಿ. ಅದಕ್ಕೆ ನೀವು ಕೂಡ ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಬಹುದು. ಹಾಗೆ ನಿಮ್ಮ ಬಳಿ ಒಂದು ಡಿಫ್ರೆಂಟ್ ಆಗಿರುವಂಥ ಪ್ರಶ್ನೆ ಇದ್ದು ಅಥವಾ ಮಾಹಿತಿ ಇತ್ತು ಅಂದ್ರೆ ಅದನ್ನ ಕೂಡ ನಮ್ಮ ಜೊತೆಗೆ ಖಂಡಿತವಾಗ್ಲೂ ಹಂಚ್ಕೋಬಹುದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಕರೆ ಡಿಸ್ಕನೆಕ್ಟ್ ಆಗಿದೆ. ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಸಾಕಷ್ಟು ಬಾರಿ ಟಿ ವಾಲ್ಯೂಮ್ ತುಂಬ ಜೋರಿರುತ್ತೆ ಅಥವಾ ನೆಟ್ವರ್ಕ್ ಚೆನ್ನಾಗಿರೋದಿಲ್ಲ, ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಈ ಥರ ಎಲ್ಲ ಆದಾಗ ನಿಮಗೂ ಕೂಡ ಆರಾಮಾಗಿ ಮಾತಾಡೋದಕ್ಕೆ ಆಗೋದಿಲ್ಲ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಸೊ ನನ್ನ ಪ್ರಶ್ನೆಗಳನ್ನು ಇವತ್ತು ಸಾಕಷ್ಟು ಬೇರೆ ಬೇರೆ ಥರದ ಡೊಮೇನ್ಗಳಿಂದ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೆ. ಅಂದರೆ ಒಂದೇ ಥರದ ಜನರಲ್ ನಾಲೆಜ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಇದೇ ರೀತಿ ಇಲ್ಲ, ಹಿಸ್ಟ್ರಿ ಸ್ವಲ್ಪ, ಜಿಯೋಗ್ರಫಿ ಸ್ವಲ್ಪ, ಬೇರೆ ಬೇರೆ ಏರಿಯಾಗಳಿಂದ ಪ್ರಶ್ನೆಗಳಿದೆ. ಸೊ ಅದನ್ನೆಲ್ಲ ಹೇಳೋದಕ್ಕೆ ನೀವು ಕೂಡ ಖಂಡಿತವಾಗ್ಲೂ ಪ್ರಯತ್ನಿಸ್ಬೋದು. ಸೊ ನೀವು ಮಾಡಬೇಕಾಗಿರೋಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ನಂಬರ್ಸ್ ಕಾಣಿಸ್ತಾ ಇದೆ ನಿಮಗೆ. ಸೊ ಆ ನಂಬರ್ಗೆ ಡೈಲ್ ಮಾಡಿ ನೀವು ಕೂಡ ನಮ್ಮ ಜೊತೆಗೆ ಸಾಕಷ್ಟು ಮಾತಾಡ್ಬೋದು. ಹಾಗೆ ನಾಳೆ ನಾಡಿದ್ದು ನಿಮ್ದೆಲ್ಲ ಏನೇನೆಲ್ಲ ಪ್ಲಾನ್ಸ್ ಇದೆ, ಸೊ ವೀಕೆಂಡಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರಾ? ಸೊ ವೀಕೆಂಡ್ ರಜೆ ಬಂತು ಅಂದ ತಕ್ಷಣನೇ ಸೊ ನಿಮ್ದೆಲ್ಲ ಪ್ಲಾನ್ಸ್ ಇರುತ್ತೆ. ಸೊ ಎಲ್ಗೋ ಹೋಗಬೇಕು ಅಥವಾ 2 ದಿನ ರೆಸ್ಟ್ ಮಾಡಬೇಕು ಅಂತ. ಅದರಲ್ಲಿ ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಿರೋರಿಗಂತೂ ವಾರ ಪೂರ್ತಿ ಕೆಲಸ ಆಗೋಗಿರುತ್ತೆ. ಸೊ 2 ದಿನ ಸಿಕ್ಕರೆ ಸಾಕು, ಮಲ್ಕೊಂಬೇಡ ಅಂತ ಅನ್ಕೋತಾ ಇರ್ತಾರೆ. ಅದೇ ಒಂದು ಎಂಜಾಯ್ಮೆಂಟ್ ಆಗಿಬಿಟ್ಟಿರುತ್ತೆ. ಸೊ ಅದೇ ರೀತಿ ನಿಮ್ಮ ವೀಕೆಂಡ್ ಪ್ಲಾನ್ಸ್ ಏನಿದೆ, ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಜೊತೆಗೆ ಯಾರಿಗಾದರೂ ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳಾಗಿರ್ಬೋದು, ಯಾವ್ದಾದ್ರು ಶುಭ ಸಂದೇಶನ ತಲುಪಿಸಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ವಿಷಯನ ನೀವು ಕೂಡ ಖಂಡಿತವಾಗ್ಲೂ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ಎಸ್, ಇನ್ನೊಂದು ಪ್ರಶ್ನೆ ಇದೆ ಅಂತ ಹೇಳ್ತಾ ಇದೆ. ಸೊ ಪ್ರಶ್ನೆ ನಿಮಗೆ ಕೇಳಿಬಿಡ್ತೀನಿ, ನಿಮಗೆ ಉತ್ತರ ಗೊತ್ತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಪ್ರಶ್ನೆ ಬಂದು, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಐತಿಹಾಸಿಕ ಪಾತ್ರ ವಹಿಸಿದ ಹಲಗಲಿ ಯಾವ ಜಿಲ್ಲೆಯಲ್ಲಿದೆ? ಸೊ ಈ ಪ್ರಶ್ನೆ ಸ್ವಲ್ಪ ಟ್ವಿಸ್ಟೆಡ್ ಆಗಿದೆ, ಯಾವ ಜಿಲ್ಲೆಯಲ್ಲಿದೆ ಅಂತ. ಸೊ ಅಂದರೆ ಈಗಿನ ಕಾಲದಲ್ಲಿ ಎಲ್ಲಿದೆ ಅದು ಅಂತ ಆ ಜಿಲ್ಲೆ. ಸೊ ಅದ್ರ ಬಗ್ಗೆ ನೀವು ಕೂಡ ಮಾಹಿತಿ ಇತ್ತು ಅಂದರೆ ಖಂಡಿತವಾಗ್ಲೂ ಇದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸ್ಬೋದು. ಹಾಗೆ ಇದ್ರ ಬಗ್ಗೆ ಒಂದು ಹಿಂಟ್ ಕೊಡೋದಾದರೆ, ಇದು 8th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿದೆ. ನಿಮಗೆ ಒಂದು ಪೋಯಮ್ ಇದೆ. ಸೊ ಪೋಯಮ್ಗೆ ನಿಮ್ಗೆ ಓದಿದ್ದೀರಾ ಅಂತಂದರೆ ಅಥವಾ ಇವಾಗ ಓದ್ತಾ ಇದ್ದೀರಾ 8th ಸ್ಟ್ಯಾಂಡರ್ಡ್ ಅಂದರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಿರುತ್ತೆ. ಸೊ ನೀವು ಕೂಡ ಉತ್ತರ ಹೇಳೋದಕ್ಕೆ ಟ್ರೈ ಮಾಡ್ಬೋದು. ಹಲಗಲಿಯ ಬೇಡರು ಅಂತ ನಮಗೂ ಕೂಡ ಒಂದು ಪೋಯಮ್ ಇತ್ತು. ಸೊ ನಿಮಗೂ ಕೂಡ ಇದ್ದರೆ ಆ ಪೋಯಮ್ ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ, ಹುಡುಕ್ಬಿಟ್ಟು ಹೇಳ್ಬೋದು. ಯಾರೆಲ್ಲ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ, ಸೊ ನೀವು ಕೂಡ ಅದರಲ್ಲೂ ಎಸ್ಪೆಷಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದ್ದರೆ ಅವರಿಗೆ ಖಂಡಿತವಾಗ್ಲೂ ಇದಿರುತ್ತೆ. ಸೊ ನೀವು ಕೂಡ ಹುಡುಕಿ ಹೇಳ್ಬೋದು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಸಂತೋಷ್ ಅಂತ ಹೇಳಿ. ನಮಸ್ತೆ ಸಂತೋಷ್ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್ ದಾವಣಗೆರೆಯಿಂದ ಮೇಡಮ್. ನೆನ್ನೆ ಕರೆ ಮಾಡಿದ್ರಿ ಅಲ್ವಾ? ಹೌದು ಮೇಡಮ್. ಓಕೆ. ಸೊ ಇವತ್ತು ನಾನು ರಸಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಸಂತೋಷ್ ಅವರೇ. ಏನು ಹೇಳಿ ಮೇಡಮ್? ರಸಪ್ರಶ್ನೆಗಳು, ಕ್ವಿಜ್ ಕ್ವೆಶನ್ಸ್. ಹೇಳಿ. ಸೊ ನಿಮ್ಗೊಂದು ಪ್ರಶ್ನೆ ಇದೆ, ಕೇಳಾ ಪ್ರಯತ್ನಿಸ್ತೀರಾ? ಹೇಳಿ ಮೇಡಮ್. ಸ್ವತಂತ್ರ ಸಂಗ್ರಾಮದಲ್ಲಿ ಐತಿಹಾಸಿಕ ಪಾತ್ರ ವಹಿಸಿದ ಹಲಗಲಿ ಯಾವ ಜಿಲ್ಲೆಯಲ್ಲಿದೆ? ಅದು ಹೇಳ್ತಾರಲ್ರಿ ಮೇಡಮ್, ಸಂಗೊಳ್ಳಿ ರಾಯಣ್ಣ ಹುಟ್ಟಿದೂರು ಅಂತ ಹೇಳ್ತಾರಲ್ಲ, ಅದು ಯಾವ್ದೋ ಗೊತ್ತಾಗ್ತಿಲ್ಲ. ಸೊ ಹಲಗಲಿ ಕೇಳಿದ್ರ ಈ ಶಬ್ದ, ಹಲಗಲಿ ಅನ್ನುವಂಥದ್ದು? ಹಲಗಲಿ ಅಂತ ಕೇಳಿದ್ದೀನಿ ಮೇಡಮ್. ಓಕೆ. ಸ್ವತಂತ್ರ ಸಂಗ್ರಾಮದಲ್ಲಿ ಹಲಗಲಿಯ ಬೇಡರು ಸಾಕಷ್ಟು ಒಂದು ಒಳ್ಳೆ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಎಲ್ಲೋ ಕೇಳಿರ್ತೀರಾ, ನಿಮ್ಗೆ ಬಹುಶಃ ಮರ್ತೋಗಿರುತ್ತೆ ಅಂತ ಕಾಣಿಸುತ್ತೆ. ಇಲ್ಲ ಮೇಡಮ್, ಅವ್ರು ಕೇಳಿದೀನಿ, ಮರ್ತೋಗಿದೆ ಅಷ್ಟೇ. ಓಕೆ. ಸೊ ಇಲ್ಲಿ ಪರವಾಗಿಲ್ಲ. ಸೊ ಕಾರ್ಯಕ್ರಮ ನೋಡ್ತೀರಿ, ಖಂಡಿತವಾಗ್ಲೂ ಉತ್ತರವನ್ನ ಹೇಳ್ತೀನಿ. ಸೊ ಹೇಳಿ, ಇವತ್ತೇನು ಸ್ಪೆಷಲ್ ತಿಂಡಿ, ಏನು ತಿಂದ್ರಿ? ನಮ್ ತಿಂಡಿ ಅಂದ್ರೆ ಅದೇ ಮಾಮೂಲಿ ಮಂಡಕ್ಕಿ, ನಮ್ ದಾವಣಗೆರೆ ಫೇಮಸ್ ಅಲ್ಲ, ಖಾರ ಮಂಡಕ್ಕಿ. ಓಕೆ. ನಿಮ್ಮ ಫೇವ್ರೇಟ್ ಖಾರ ಮಂಡಕ್ಕಿ? ಹ್ಞೂನ್ರಿ ಮೇಡಮ್. ಸೊ ನಿಮ್ಮ ತಿಂಡಿಗಳಲ್ಲಿ ಟೋಟಲ್ ಆಗಿ ಯಾವ್ದು ಇಷ್ಟ ಆಗುತ್ತೆ, ತುಂಬಾ ಫೇವ್ರೇಟ್ ಅಂತಂದ್ರೆ? ಮೇಡಮ್ ಫೇವ್ರೇಟ್ ಅಂದ್ರೆ ನಮ್ಗೆ ತಿಂಡಿ ಎಲ್ಲ ಇಷ್ಟ ಆಗಲ್ಲ. ನಮ್ಗೆ ಏನಿದ್ರು ರಾಗಿ ಮುದ್ದೆ, ಓಕೆ, ನಾಟಿ ಕೋಳಿ ಸಾರು. ಯಾರು ಮಾಡುವಂತ ರಾಗಿ ಮುದ್ದೆ ನಿಮ್ಗೆ ಇಷ್ಟ ಆಗೋದು? ಮನೇಲಿ ಮಾಡೋದು ಮೇಡಮ್. ಮನೇಲಿ ಮಾಡೋದು ಇಷ್ಟ ಆಗುತ್ತೆ. ಓಕೆ, ಸೂಪರ್. ಹೇಳಿ ಸಂತೋಷ್ ಅವ್ರು, ಇವತ್ತು ಯಾರಿಗಾರು ಶುಭಾಶಯ ಇದೆಯಾ ನಿಮ್ಮ ಕಡೆಯಿಂದ? ನಿಖಿಲ್ ರಚಿತ್ ಅಂತ ಹೇಳಿ ಜಾಜೂರಲ್ಲಿ ಇದ್ದಾರೆ, ಅವ್ರಿಗೆ ಹೇಳ್ಬೇಕು ಮೇಡಮ್. ಏನ್ ಶುಭಾಶಯಗಳು ನಿಖಿಲ್ ಹಾಗೆ ರಚಿತಾ ಅವ್ರಿಗೆ? ಅವ್ರ ಬರ್ತಡೇ ಐತ್ ಮೇಡಮ್, ಹಂಗಾಗಿ. ಇಬ್ಬರದು ಒಂದೇ ದಿನ ಇದೆಯಾ? ಹ್ಞೂ ಮೇಡಮ್. ಓಕೆ. ಸೊ ವಿಶ್ ಮಾಡಿ ಅವ್ರಿಗೆ ಇಬ್ಬರಿಗೂ. ನೀವೇ ಮಾಡ್ಬಿಡಿ ಮೇಡಮ್, ನಮ್ಮ ಪರವಾಗಿ.
ನಿಖಿಲ್ ಹಾಗೆ ರಚಿತಾ ಅವರಿಗೆ ಸಂತೋಷ್ ಅವ್ರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು. ಓಕೆನಾ? ಹ್ಞೂ ಮೇಡಮ್. ಹಾಗೆ ಕರೆ ಮಾಡ್ತೀರಿ ಸಂತೋಷ್ ಅವರೇ, ಶುಭ ಸಂಜೆ. ಹ್ಞೂ ಮೇಡಮ್. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನಿಮ್ಮ ಪ್ರೀತಿ ಪಾತ್ರರಿಗೆ ಏನಾದರೂ ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನಾಗಿರ್ಬೋದು, ಯಾವುದೇ ಥರದ ಶುಭ ಸಂದೇಶನ ತಲುಪಿಸಬೇಕು ಅಂತಿದ್ರೆ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಯಾರ್ದೋ ಬರ್ತ್ಡೇ ಇರುತ್ತೆ ಅಥವಾ ಅವ್ರೇನೋ ಹೊಸದಾಗಿ ಮನೆ ತೊಗೊಂಡಿರ್ತಾರೆ, ಯಾವುದೋ ಒಂದು ಜಾಬ್ ಸಿಕ್ಕಿರುತ್ತೆ ಹೊಸದಾಗಿ, ಸೊ ಅವ್ರಿಗೆ ವಿಷಯನ ತಿಳಿಸ್ಬೇಕು, ಪ್ರಮೋಷನ್ ಆಗಿರುತ್ತೆ ಅವ್ರಿಗೆ ವಿಷಯನ ತಿಳಿಸ್ಬೇಕು ಅಂದರೆ ಖಂಡಿತವಾಗ್ಲೂ ಒಳ್ಳೆ ವೇದಿಕೆ ಅಂತಲೇ ಹೇಳ್ಬೋದು. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಎಲ್ಲ ಪ್ರೀತಿ ವಿಷಯನ ನೀವು ಕೂಡ ತಲುಪಿಸ್ಬೋದು. ಅದ್ರ ಜೊತೆಗೆ ನಾನು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ, ಅದಕ್ಕೆಲ್ಲ ನೀವು ಕೂಡ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಬಹುದು. ಸೊ ಅದ್ರ ಜೊತೆಗೆ ನೀವೇನಾದ್ರು ನಿಮ್ಮ ವೀಕೆಂಡ್ ಪ್ಲಾನ್ಸ್ ಬಗ್ಗೆ ಮಾತಾಡ್ತೀರಾ ಅಂದ್ರೆ, ಹೊಸ ಹೊಸ ಮಾಹಿತಿಗಳನ್ನ ಹಂಚ್ಕೋತೀರಾ ಅಂದ್ರೆ, ಯಾವ್ದಾದ್ರು ಹಾಡುಗಳನ್ನ ಹಾಡ್ತೀರಾ ಅಂತಂದ್ರೆ, ಡೈಲಾಗ್ಸ್ಗಳನ್ನ ಹೇಳ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ಅವಕಾಶ ಇರುತ್ತೆ. ಜೊತೆಗೆ ಯಾವ್ದಾದ್ರು ಹೊಸ ಕನ್ನಡ ಮೂವಿ ನೋಡ್ಕೊಂಡು ಬಂದಿರಾ, ಸೊ ನಿಮಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಮೂವಿ, ಹಾಗೆ ನಿಮ್ಮ ಫೇವ್ರೇಟ್ ಮೂವೀಸ್ ಯಾವ್ದಾದ್ರು ಇತ್ತು ಅಂದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಎಲ್ಲ ರಿವ್ಯೂಸ್ನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಹಂಚ್ಕೋಬಹುದು. ಜೊತೆಗೆ ದಾವಣಗೆರೆಯಲ್ಲಿ ಏನೆಲ್ಲ ಹೊಸದಾಗಿ ಓಪನ್ ಆಗಿದೆ ಪ್ಲೇಸಸ್ಸು, ನಿಮ್ಮ ಫೇವ್ರೇಟ್ ಪ್ಲೇಸ್ ಯಾವುದು, ನೀವೆಲ್ಲಿ ಜಾಸ್ತಿ ಹೋಗ್ತಾ ಇರ್ತೀರಾ ದಾವಣಗೆರೆಯಲ್ಲಿ, ಹಾಗೆ ಯಾವ್ದಾದ್ರು ಒಂದು ಹೊಸ ಸ್ಪಾಟ್ ಇದೆ ಎಲ್ಲರೂ ಕೂಡ ಅದನ್ನ ವಿಸಿಟ್ ಮಾಡಲೇಬೇಕು ಅನ್ನೋದು ನಿಮ್ಮ ಅನಿಸಿಕೆ ಆಗಿದೆ, ಖಂಡಿತವಾಗ್ಲೂ ಆ ರೀತಿಯಾದಂಥ ಮಾಹಿತಿನ ನಮ್ಮ ಜೊತೆಗೂ ಕೂಡ ಹಂಚ್ಕೋಬಹುದು. ಸೊ ದಾವಣಗೆರೆಯಲ್ಲಿ ಯಾರೆಲ್ಲ ಟಿವಿ ನೋಡ್ತಾ ಇದ್ದಾರೆ, ಸೊ ಎಲ್ರಿಗೂ ಕೂಡ ಅದು ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದೆಲ್ಲದರ ಜೊತೆಗೆ ಸಾಕಷ್ಟು ವೀಕೆಂಡ್ ಬಗ್ಗೆ ಇನ್ನಷ್ಟು ರಸಪ್ರಶ್ನೆಗಳ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕೂ ಮೊದಲು ನಿಮಗೆ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ಇವತ್ತು ಕಾರ್ಯಕ್ರಮದಲ್ಲಿ ರಸಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಯಾರೆಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ರಾ ಅಥವಾ ಜನರಲ್ ನಾಲೆಜ್ನ ನಿಮ್ಮ ಹೆಚ್ಚಿಸ್ಕೋಬೇಕು ಅಂತ ಅನ್ಕೊಂಡಿದ್ರಾ, ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಸಾಕಷ್ಟು ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಬೋದು ಅಂತಾನೆ ಹೇಳ್ಬೋದು. ಸೊ ಇವಾಗ ನಾನು ಆಗಲೇ ಒಂದು ಪ್ರಶ್ನೆಯನ್ನ ಕೇಳಿದೆ, ಸೊ ಅದನ್ನೇ ಮತ್ತೆ ಕೇಳ್ತೀನಿ, ನೋಡೋಣ ಇದಕ್ಕೆ ಯಾರಿಗಾರು ಉತ್ತರ ಗೊತ್ತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಉತ್ತರವನ್ನ ಹೇಳ್ಬೋದು. ಪ್ರಶ್ನೆ ಬಂದು, ಸ್ವತಂತ್ರ ಸಂಗ್ರಾಮದಲ್ಲಿ ಐತಿಹಾಸಿಕ ಪಾತ್ರ ವಹಿಸಿದ ಹಲಗಲಿ ಯಾವ ಜಿಲ್ಲೆಯಲ್ಲಿದೆ? ಸೊ ಈ ಪ್ರಶ್ನೆಯನ್ನ ನಿಮ್ಗೆ ಯಾರು ಉತ್ತರ ಗೊತ್ತಿತ್ತು ಅಂದ್ರೆ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಇದನ್ನ ಹೇಳೋದಕ್ಕೆ. ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಸೊ ನಿಮ್ಮ ಮನೆಯಲ್ಲಿ ನೀವು ಏನೇನೆಲ್ಲ ಮಾಡ್ತಾ ಇರ್ತೀರಾ, ಹೊಸ ಹೊಸ ಈ ಒಂದು ಬೇಸಿಗೆಗೆ ಏನಾದ್ರು ಒಂದು ಹೊಸ ರುಚಿಗಳನ್ನ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಮನೇಲಿ ಅಂತಂದ್ರೆ ಖಂಡಿತವಾಗ್ಲೂ ಆ ಥರದ ಹೊಸ ರುಚಿಗಳನ್ನ ನಮ್ಮ ಜೊತೆಗೂ ಕೂಡ ಹಂಚ್ಕೋಬಹುದು. ಸೊ ಅದ್ರ ಜೊತೆಗೆ ಹೊಸ ರುಚಿಗಳನ್ನ ಕಲಿತಾ ಅದ್ರ ಜೊತೆಗೆ ನೀವೇನೆಲ್ಲ ಟ್ಯಾಕ್ಟಿಕ್ಸ್ ಮಾಡ್ಕೊಂಡಿದ್ರ ನಿಮ್ಮ ಮನೇಲಿ ಅಂತ ಅಂದ್ರೆ, ಸೊ ಮನೇಲಿ ಮಡಿಕೆಯನ್ನ ಹಾಕ್ಬಿಟ್ಟು ಮಡಿಕೆಗೆ ಒಂದು ತಣ್ಣೀರಿನ ಬಟ್ಟೆನ ಸುತ್ತಬಿಟ್ಟು ಸೊ ಮನೆಯೆಲ್ಲ ಇಟ್ಕೊಂಡಿರ್ತಾರೆ, ಯಾಕಂದ್ರೆ ಸ್ವಲ್ಪ ತಣ್ಣ ನೀರು ಕುಡಿಬೋದು ಅಂತ. ಸೊ ಫ್ರಿಡ್ಜ್ ವಾಟರ್ ಕುಡಿಯೋದಕ್ಕಿಂತ ಇದು ಸ್ವಲ್ಪ ಹೆಲ್ದಿ ಅಂತ ಕೂಡ ಅನ್ಸುತ್ತೆ. ಸೊ ನೀವು ಏನೇನೆಲ್ಲ ಮಾಡ್ಕೊಂಡಿದ್ರ ನಿಮ್ಮ ಮನೇಲಿ, ಹಾಗೆ ಕಲ್ಲಂಗಡಿ ಹಣ್ಣೆಲ್ಲ ಜಾಸ್ತಿ ತಿಂತಾ ಇದ್ದೀರಾ, ಸೊ ಈ ಬೇಸಿಗೆಯಲ್ಲಿ ಹೆಲ್ದಿ ಆಗಿರೋದಕ್ಕೆ ಹಾಗೆ ಹೈಡ್ರೇಟೆಡ್ ಆಗಿರೋದಕ್ಕೆ ಸೊ ನೀವೇನೆಲ್ಲ ಒಂದು ಮನೆ ಮದ್ದುಗಳನ್ನ ನೋಡ್ಕೊಂಡಿದ್ರ, ಖಂಡಿತವಾಗ್ಲೂ ಅದ್ರ ಬಗ್ಗೆ ನೀವು ಕೂಡ ನಿಮ್ಮ ಮಾಹಿತಿನ ನಮ್ಮ ಜೊತೆಗೆ ಹಂಚ್ಕೋಬಹುದು. ಹಾಗೆ ಅದನ್ನ ಹೊಸ ರುಚಿಗಳನ್ನ ನೀವು ಮನೇಲಿ ಟ್ರೈ ಮಾಡ್ತಿದ್ದೀರಾ ಅಂದ್ರೆ ಅದನ್ನ ನಮ್ಮ ಜೊತೆಗೂ ಕೂಡ ಹಂಚ್ಕೊಂಡ್ರೆ ಯಾರೆಲ್ಲ ಮನೇಲಿ ಟ್ರೈ ಮಾಡಬೇಕು ಅಂತಿದ್ದಾರೆ ಹೊಸ ರುಚಿಗಳನ್ನ, ಸೊ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಸಾಕಷ್ಟು ಪ್ರಶ್ನೆಗಳನ್ನ ಇವತ್ತು ಕೇಳ್ತಾ ಇದ್ದೀನಿ, ಆ ಪ್ರಶ್ನೆಗಳಿಗೆ ನೀವು ಕೂಡ ನಿಮ್ಮ ಒಂದು ಉತ್ತರವನ್ನ ಕೊಡ್ಬೋದು. ಜೊತೆಗೆ ನಿಮ್ಮ ಬಳಿ ಹೊಸ ಹೊಸ ಮಾಹಿತಿಗಳಿತ್ತು ಅಂದ್ರೆ ಅದನ್ನ ಕೂಡ ನಮ್ಮ ಜೊತೆಗೆ ಹಂಚ್ಕೋಬಹುದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಹಾಯ್ ಸೌಜನ್ಯ ಅವರೇ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವಾಗ ರಜದಲ್ಲಿ ನೀವು ಏನ್ ಮಾಡಿದ್ರಿ ಇವತ್ತು ಫುಲ್ ಡೇ? ಇವತ್ತು ಹಬ್ಬಕ್ಕೆ ಬಟ್ಟೆ ತರಕ್ ಹೋಗಿದ್ವಿ. ಹಬ್ಬಕ್ಕೆ ಬಟ್ಟೆ ತಗೊಂಡ್ರಿ? ಸೊ ಯಾವ ಕಲರ್ ಏನ್ ಡ್ರೆಸ್ ತಗೊಂಡ್ರಿ? ಬ್ಲೂ ಕಲರ್. ಏನ್ ಡ್ರೆಸ್, ಫ್ರಾಕ್ ತಗೊಂಡ್ರಾ? ಫ್ರಾಕ್. ಓಕೆ, ಸೂಪರ್. ಸೊ ಹಾಗೆ ನಿಮ್ಮ ಮನೇಲಿ ಯಾರೆಲ್ಲ ಏನ್ ತಗೊಂಡ್ರು? ನನ್ನ ಮನೇಲಿ ನಮ್ಮಮ್ಮ ಸೀರೆ ತಕ್ಕಂತ. ಓಕೆ, ಸೂಪರ್. ಅವ್ರದ್ದು ಯಾವ ಕಲರ್ ಸೀರೆ? ಅದು ಬ್ರೌನ್. ಓಕೆ, ಸೂಪರ್. ಸೊ ನಿಮ್ ಫೇವ್ರೆಟ್ ಕಲರ್ ಯಾವುದು? ನನ್ನ ಫೇವ್ರೆಟ್ ಬ್ಲೂ. ಅದಕ್ಕೆ ಬ್ಲೂ ಕಲರ್ ಫ್ರಾಕ್ ತಗೊಂಡ್ರಾ? ಓಕೆ, ಸೂಪರ್. ಸೊ ಇವತ್ತು ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ ಸೌಜನ್ಯ ಅವರೇ. ಸೊ ನಿಮ್ಗೊಂದು ಪ್ರಶ್ನೆ ಇದೆ, ಸರಳವಾಗಿದೆ, ಸೊ ನಿಮ್ಗೋಸ್ಕರ ಇದೆ, ಕೇಳಾ? ಕೇಳಿ. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ರೀಸೆಂಟ್ ಆಗಿ ಬಂತು, ಕಾರ್ಯಕ್ರಮವನ್ನ ಕೂಡ ಮಾಡಿದ್ವಿ, ಇವತ್ತು ಶೋ ಮಾಡಿದ್ವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಯಾವಾಗ ಆಚರಿಸ್ತಾರೆ? ಮಾರ್ಚ್ 7. ಮಾರ್ಚ್ 7. 7 8? 7. ಇಲ್ಲ, ಮಾರ್ಚ್ 8ಗೆ ಆಚರಿಸ್ತಾರೆ. ಓಕೆನಾ? ಸೊ ಅವತ್ತು ನೀವು ಕರೆ ಮಾಡಿದ್ರಿ ಕಾರ್ಯಕ್ರಮಕ್ಕೆ, ಮರ್ತೋಗ್ಬಿಟ್ರಾ? ಓಕೆ, ಇಲ್ಲಿ ಪರವಾಗಿಲ್ಲ. ಸೊ ಇವತ್ತು ಇದರ ಹಾಡ್ ಅಥವಾ ಏನಾದ್ರು ಪೋಯಮ್ ಏನಾದ್ರು ಹೇಳ್ತೀರಾ? ಹೇಳ್ತೀವಿ. ಹೇಳಿ.
ಮಹಾಕಾಶ ಶಿರದ ಮೇಲೆ ಆಹ ಪೃಥ್ವಿ ರಮ್ಯ ಮುಂದೆ ಭಾನು ಭೂಮಿ ಅಪ್ಪಿದಲ್ಲಿ ಏನು ರಮ್ಯ ದೂರದಲ್ಲಿ ಪ್ರಭಾಮಯನು ವಿಭಾಕಾರನು ನಭಾಂಗಣದಿ ವಿರಾಜಿಪನು ಆಲು ಮೋಡ ಅಲ್ಲಿ ಇಲ್ಲಿ ನೀಲ ಗಗನ ಅಲ್ಲಿ ಇಲ್ಲಿ ಹೊನ್ನ ಬಿಸಿಲು ಸೂಸಿ ಸೂಸಿ ರನ್ನ ನೆಲದಿ ಹಾಸಿ ಹಾಸಿ ತರುವ ಹಸಿರು ಮರವು ಹಸಿರು ಮೆರೆವ ಹುಲ್ಲು ಹಚ್ಚ ಹಸಿರು ಹೆಣ್ಣು ಗಂಡು ಕೂಸು ಕೊನ್ನಿ ದಿನ್ನಿ ದಿಬ್ಬ ಆದಿ ಬೀದಿ ಏನು ಚಂದ ಏನು ಚಲುವು ಏನು ಬೇಕು ಇದಕ್ಕೂ ಮಿಗಿಲು ಮಹಾಕಾಶ ಶಿರದ ಮೇಲೆ ಆಹ ಪೃಥ್ವಿ ರಮ್ಯ ಮುಂದೆ ಭಾನು ಭೂಮಿ ಅಪ್ಪಿದಲ್ಲಿ ಏನು ರಮ್ಯ ದೂರದಲ್ಲಿ. ಸೊ ಇದು ಯಾರು ಬರ್ದಿರೋದು, ರೈಟರ್ ಯಾರು ಈ ಪೋಯಮ್ದು? ಮಧುರ ಚೆನ್ನ. ಓಕೆ, ಸೊ ನಿಮ್ಗೇನು ಅರ್ಥ ಆಯ್ತು ಈ ಪೋಯಮ್ ಕೇಳಿಸ್ಕೊಂಡಾಗ? ಅರ್ಥ ಏನಾಗಿಲ್ಲ. ಅರ್ಥ ಏನೂ ಆಗಿಲ್ಲ. ಸೊ ಅಟ್ಲೀಸ್ಟ್ ಆಕಾಶ ಇದೆ, ಭೂಮಿ ಇದೆ, ಅದಾದ್ರೂ ಗೊತ್ತಾಯ್ತಾ? ಹಾ. ಓಕೆ, ಸೂಪರ್. ಸೊ ನಿಮ್ಮ ಫೇವ್ರೆಟ್ ಸ್ಪಾಟ್ ಯಾವುದು ಟ್ರಿಪ್ ಮಾಡೋದಕ್ಕೆ? ಮಾಲ್ಡೀವ್ಸ್. ಮಾಲ್ಡೀವ್ಸ್. ಹಾ. ಸೊ ನೋಡಿದ್ದೀರಾ ಫೋಟೋಸ್ ಎಲ್ಲ ಮಾಲ್ಡೀವ್ಸ್ ಹೇಗಿರುತ್ತೆ ಅಂತ? ನೋಡಿದೀವಿ. ಯಾಕೆ ಮಾಲ್ಡೀವ್ಸ್ಗೆ ಹೋಗ್ಬೇಕು ಅಂತ? ಮಾಲ್ಡೀವ್ಸ್ ಅಂದ್ರೆ ಚೆನ್ನಾಗಿ ಬೀಚ್ ಮರಗಳೆಲ್ಲ ಇದಾವೆ ಅದಕ್ಕೆ. ಓ, ಮರಗಳೆಲ್ಲ ಇದೆ, ಬೀಚ್ ಇದೆ, ಸೊ ಅದಕ್ಕೆ ನೋಡಕ್ ಹೋಗ್ಬೇಕು ನೀವು. ಓಕೆ, ಸೂಪರ್. ಸೊ ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾರು ಶುಭಾಶಯ ಇದೆಯಾ? ಟಿವಿ ನೋಡ್ತಿರ್ಗೆಲ್ಲ ಹಾಯಾಗಿ ಗುಡ್ ಈವ್ನಿಂಗ್. ಓಕೆ, ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ಸೌಜನ್ಯ ಅವ್ರ ಕಡೆಯಿಂದ ಹಾಯ್, ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಥ್ಯಾಂಕ್ ಯು ಸೌಜನ್ಯ ಅವರಿಗೆ. ಕರೆ ಮಾಡ್ತೀರಿ, ಬಾಯ್. ಬಾಯ್. ಸರ್ ಕೂಡ ತುಂಬ ಚೆನ್ನಾಗಿ ತುಂಬ ಮುದ್ದಾಗಿ ಮಾತಾಡ್ತಾರೆ ಬಿಸೆಲ್ಲ ಕರೆ ಮಾಡಿದಾಗ ಕೂಡ. ಜೊತೆಗೆ ಒಂದು ಪೋಯಮನ್ನು ಕೂಡ ಹೇಳಿದರು. ನಿಮ್ಮೆಲ್ಲರೂ ಮುದ್ದಾಗಿ ಮಾತಾಡುವಂಥ ಮಕ್ಕಳಿದ್ರೆ ಖಂಡಿತವಾಗ್ಲೂ ಅದರ ಪೋಯಮ್ ಆಗಿರ್ಬೋದು, ರೈಮ್ಸ್ ಆಗಿರ್ಬೋದು ಹೇಳಿಸ್ಬೋದು. ಅದ್ರ ಜೊತೆಗೆ ಇವತ್ತು ನಾನು ಕೇಳ್ತಾರಂಥ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರ ಕೊಡೋದಕ್ಕೆ ಪ್ರಯತ್ನಿಸ್ಬೋದು. ಸೊ ಇನ್ನೊಂದು ಪ್ರಶ್ನೆ ಇದೆ, ಕೇಳ್ತೀನಿ. ನಿಮ್ಗೆ ಇದರ ಉತ್ತರ ಗೊತ್ತಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಉತ್ತರಿಸೋದಕ್ಕೆ. ಸೊ ಪ್ರಶ್ನೆ ಬಂದು, ಅರ್ಥಶಾಸ್ತ್ರದ ಲೇಖಕರು ಯಾರು? ಅರ್ಥಶಾಸ್ತ್ರದ ಲೇಖಕರು ಯಾರು? ಸೊ ಖಂಡಿತವಾಗ್ಲೂ ನೀವು ಕೂಡ ಅದಕ್ಕೆ ಪ್ರಯತ್ನಿಸ್ಬೋದು ಉತ್ತರ ಹೇಳೋದಕ್ಕೆ. ಸೊ ಕೆಲವರ ಹೆಸರುಗಳು ತಲೆಯಲ್ಲಿ ಬರ್ತಾ ಇರುತ್ತೆ, ಕನ್ಫ್ಯೂಸ್ ಆಗುತ್ತೆ. ಸೊ ಫಾದರ್ ಆಫ್ ಕಂಪ್ಯೂಟರ್ ಆಗಿರ್ಬೋದು, ಫಾದರ್ ಆಫ್ ಇದೊಂದು ಫೀಲ್ಡ್ಗಳಿಗೆ ಫಾದರ್ ಅಂತ ಇರ್ತಾರೆ. ಸೊ ಅದೇ ರೀತಿಯಲ್ಲಿ ಎಲ್ಲ ಕ್ಷೇತ್ರಕ್ಕೂ ಕೂಡ ಅದರ ಒಬ್ಬರು ಪಿತಾಮಹ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ನಮಗೆ ಹಾಡನ್ನು ಕೂಡ ನೀವು ಹೇಳ್ಬೋದು. ಹಾಗೆ ತುಂಬ ಚೆನ್ನಾಗಿ ಡೈಲಾಗ್ಸ್ಗಳನ್ನ ಹೇಳ್ತೀರಾ, ಅಥವಾ ನಿಮ್ಮ ಫೇವ್ರೆಟ್ ಹೀರೋದು ಯಾವ್ದಾರ ಡೈಲಾಗ್ಸ್ಗಳನ್ನ ಹೇಳ್ತೀರಾ ಅಂದರೆ ಖಂಡಿತವಾಗ್ಲೂ ಅವಕಾಶ ಇರುತ್ತೆ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸೊ ಇವತ್ತೆಲ್ಲ ನಿಮ್ಮ ಪ್ಲಾನ್ಸ್ ಏನಿದೆ, ಸೊ ಯಾವ್ಯಾವ ಮೂವಿಗೆಲ್ಲ ಹೋಗಿ ಬರಬೇಕು ಅಂತ ಪ್ಲಾನ್ಸ್ ಇದೆ ನಿಮಗೆ, ಸ್ಯಾಟರ್ಡೆ ಸಂಡೇ ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ನಿಮ್ಮ ಪ್ಲಾನ್ಸ್ ಏನಿದೆ ವೀಕೆಂಡಿಗೆ, ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತಾಡ್ಬೋದು. ಸೊ ವೀಕೆಂಡ್ ಅಂತ ಬಂದ ತಕ್ಷಣ ಗೃಹಿಣಿಯರಿಗಂತೂ ಡೈಲಿ ಕೆಲಸ ಇದ್ದೇ ಇರುತ್ತೆ. ಸೊ ವೀಕೆಂಡ್ ಏನು ಸ್ಪೆಷಲ್ ಅಲ್ಲ ಅಂತ ಕೂಡ ಅನಿಸ್ತಾ ಇರುತ್ತೆ. ಆದರೆ ಸ್ವಲ್ಪ ಹೊರಗಡೆ ಹೋಗಿ ವರ್ಕ್ ಮಾಡೋವಂಥವ್ರಿಗೆ ವೀಕೆಂಡ್ ಬಂದ ತಕ್ಷಣ ಹಬ್ಬ ಮನೇಲಿ ಮಲ್ಕೊಂಡು ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಸೊ ನಿಮ್ದು ಯಾವ ರೀತಿ ಇದೆ ವೀಕೆಂಡು? ಸೊ ನೀವೇನು ಫುಲ್ ರೆಸ್ಟ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ಹೊರಗಡೆ ಹೋಗಿ ಎಂಜಾಯ್ ಮಾಡಬೇಕು ಅಂತ ಇದ್ದೀರಾ? ಸೊ ನಿಮ್ಮ ಮೈಂಡ್ ಸೆಟ್ ಏನಿದೆ? ಸೊ ವೀಕೆಂಡ್ ಬಗ್ಗೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತಾಡ್ಬೋದು. ಅದೇ ಯಾವ್ದಾದ್ರು ಟ್ರಿಪ್ಗಳನ್ನ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ಯಾವುದೋ ಊರಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದರೆ, ಸೊ ಎಲ್ಲಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀರಾ? ಸ್ಪೆಷಲಿ ಬಿಸಿಲು ಜಾಸ್ತಿ ಇರೋದಕ್ಕೆ ಸೊ ಯಾವುದು ಟ್ರಿಪ್ಸ್ ಬೇಡಪ್ಪ, ಮನೇಲೆ ಸುಮ್ಮನೆ ಹಂಗೆ ಚೆನ್ನಾಗಿ ಫ್ಯಾನ್ ಹಾಕೊಂಡು ಮಲ್ಕೊಂಡ್ಬೇಡ ಅಂತ ಅನಿಸ್ತಾ ಇರುತ್ತೆ. ಸೊ ನಿಮ್ಮ ಒಂದು ಪ್ಲಾನ್ಸ್ ಏನಿದೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತಾಡ್ಬೋದು. ಜೊತೆಗೆ ನಾನು ಹೇಳ್ತಾ ಇರೋ ಥರ ಪದೇ ಪದೇ ಹೇಳ್ತಾ ಇದೆ, ನಿಮ್ಮ ಏನೆಲ್ಲ ಸ್ಪೆಷಲ್ ಆಗಿ ರೆಸಿಪಿಗಳನ್ನ ಮಾಡ್ಕೊಂಡಿದ್ದೀರಾ ಬೇಸಿಗೆಗೆ, ಅದ್ರ ಬಗ್ಗೆ ನೀವು ಕೂಡ ಮಾತಾಡ್ತೀರಾ, ಅಥವಾ ನಿಮ್ಮ ಒಂದು ಮಾಹಿತಿನ ನಮ್ಮ ಜೊತೆಗೆ ಹಂಚ್ಕೋತೀರಾ ಅಂದರೆ ಖಂಡಿತವಾಗ್ಲೂ ಅವಕಾಶ ಇರುತ್ತೆ. ಡೈಲಾಗ್ಸ್ಗಳನ್ನ ಹೇಳೋದ್ರ ಜೊತೆಗೆ ಈ ರೀತಿಯ ಚಿಕ್ಕ ಚಿಕ್ಕ ರೆಸಿಪಿಗಳನ್ನ ನೀವು ಕೂಡ ಹೇಳ್ತಾ ಇದ್ರಿಂದ ಸಾಕಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಾಕಷ್ಟು ಕರೆಗಳನ್ನು ಅಟೆಂಡ್ ಮಾಡ್ತೀನಿ. ಸೊ ಯಾರೆಲ್ಲ ಏನೇನು ಹೇಳ್ತಾರೆ, ಏನೆಲ್ಲ ಚುಟುಕುಗಳನ್ನ ನಮ್ಮ ಜೊತೆಗೆ ಹಂಚ್ಕೋತಾರೆ ಅಂತ ಕೇಳೋಣ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಭಾರತದ ಮೊದಲ ಕೃತಕ ಉಪಗ್ರಹ ಯಾವುದು? ಸೊ ಇದು ಎಲ್ಲರಿಗೂ ನಮಗೆ ಗೊತ್ತಿರುವಂಥ ವಿಚಾರ. ಸೊ ಕೃತಕ ಉಪಗ್ರಹ, ಮೊದಲ ಕೃತಕ ಉಪಗ್ರಹ ಯಾವುದು ನಮ್ಮ ಭಾರತದ್ದು ಅಂತ ನೋಡೋಣ. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಅಂತ. ನಿಮಗೂ ಕೂಡ ಬಾಹ್ಯಾಕಾಶದ್ದಾಗಿರ್ಬೋದು, ನಮ್ಮೊಂದು ಸ್ಪೇಸ್ ಮೇಲೆ, ಇಸ್ರೋ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡಿ. ಹಾಗೆ ನಿಮಗೇನೆಲ್ಲ ಮಾಹಿತಿಗಳು ಗೊತ್ತಿದೆ ಇಸ್ರೋ ಬಗ್ಗೆ ಆಗಿರ್ಬೋದು, DRDO ಬಗ್ಗೆ ಆಗಿರ್ಬೋದು, ಸ್ಪೇಸ್ ಬಗ್ಗೆ ಆಗಿರ್ಬೋದು, ಸೊ ನಿಮಗೂ ಕೂಡ ತುಂಬ ಇಂಟ್ರೆಸ್ಟ್ ಇದೆಯಾ? ನಕ್ಷತ್ರಗಳನ್ನ ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಚಂದ್ರನ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಸೂರ್ಯನ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ನಮ್ಮ ಬ್ರಹ್ಮಾಂಡ ಅಂತ ತಕ್ಷಣ ಏನೋ ಒಂಥರ ಅದನ್ನ ನೋಡಿದ ತಕ್ಷಣ ನಾವು ಕೂಡ ಅದ್ರ ಬಗ್ಗೆ ತಿಳ್ಕೊಬೇಕು. ಏನು ನಡೀತಾ ಇರುತ್ತೆ, ಗ್ರಹಣ ಹೇಗಾಗುತ್ತೆ, ಅದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಡೌಟ್ ಇರುತ್ತೆ. ಸೊ ಏನು ಗ್ರಹಣ ಅಂತಂದರೆ, ಗ್ರಹಣ ಆಗ್ತದೆ ಅಂದ ತಕ್ಷಣ ಯಾಕೆ ಸ್ನಾನ ಮಾಡಬೇಕು, ಹೀಗೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಸೊ ಬಾಹ್ಯಾಕಾಶ
ಬಾಹ್ಯಾಕಾಶ ಅನ್ನಂದ್ರೆ ಅದೇ ಒಂಥರ ವಿಷಯ ಅಂತಾನೆ ಹೇಳ್ಬೋದು. ಯಾವ ರೀತಿ ನಮ್ಮ ಸ್ಯಾಟಲೈಟ್ಗಳಾಗಿರ್ಬೋದು, ಇವಾಗ ನಾವು ಫೋನ್ ಯೂಸ್ ಮಾಡ್ತಾ ಇದೀವಿ ಅಂದರೆ ನಮ್ಮ ಎಲ್ಲ ಅಡ್ವಾನ್ಸ್ಮೆಂಟ್, ಎಲ್ಲ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ ಆಗಿರೋದು ನಮ್ಮ ಸ್ಪೇಸ್ ರಿಸರ್ಚ್ ಇಂದ ಅಂತಾನೆ ಹೇಳ್ಬೋದು. ಸೊ ಯಾವ ರೀತಿ ನಾವು ಬಾಹ್ಯಾಕಾಶವನ್ನು ನೋಡ್ತಾ ಇದ್ದಾಗ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಅನಿಸ್ತಾ ಹೋಗುತ್ತೆ, ಅದ್ರ ಬಗ್ಗೆ ತಿಳ್ಕೋಬೇಕು. ಸೊ ಏನು ಮಾಡ್ತಾರೆ ಸ್ಯಾಟಲೈಟ್ ಅಂದರೆ, ಆ ಸ್ಯಾಟಲೈಟ್ ಏನು ಕೆಲಸ ಮಾಡುತ್ತೆ, ಹಾಗೆ ಇಲ್ಲಿಂದ ನಾವೇನೋ ಕಳಿಸ್ತಾ ಇದೀವಿ, ಅದು ರೋವರ್ ಕಳಿಸ್ತಾ ಇದೀವಿ ಅಂತಂದ್ರೆ ಸೊ ಅದ್ರಲ್ಲಿ ಏನು ಮಾಡುತ್ತೆ, ಸೊ ಕೇವಲ ಓಡಾಡ್ಬಿಟ್ಟು ಫೋಟೋಸ್ ತಗೊಂಡು ಬರುತ್ತೆ ಅಥವಾ ಅದನ್ನು ಏನು ನೋಡ್ತಾ ಇರುತ್ತೆ, ಅದು ಆ ಪ್ರದೇಶ ಹೇಗೆ ಅನ್ನೋದಾಗಿರ್ಬೋದು. ಸೊ ಏನೆಲ್ಲ ಸಂಶೋಧನೆಗಳನ್ನ ಮಾಡ್ತಾ ಇರ್ತಾರೆ ನಮ್ಮ ಸೈಂಟಿಸ್ಟ್ಗಳು. ಸೊ ಈ ವಿಚಾರದ ಬಗ್ಗೆ ನಮ್ಮ ಮಕ್ಕಳಿಗೂ ಕೂಡ ನಾವು ಹೇಳ್ತಾ ಇದೀವಿ ಅಂತಂದ್ರೆ ಅವ್ರಿಗೂ ಕೂಡ ಕ್ಯೂರಿಯಾಸಿಟಿ ಮೂಡುತ್ತೆ. ಸೊ ನಾನು ಕೂಡ ಅಲ್ಲಿ ಹೋಗಿ ನಾನು ಅದೇ ರೀತಿ ಸೈಂಟಿಸ್ಟ್ ಆಗಬೇಕು ಅಥವಾ ನಾನು ಅದ್ರ ಬಗ್ಗೆ ಸ್ಪೇಸ್ ಮೇಲೆ ರಿಸರ್ಚ್ ಮಾಡಬೇಕು ಅಂತ ಕೂಡ ಅನಿಸ್ತಾ ಇರುತ್ತೆ. ಹಾಗೆ ನಮ್ಮ ಎಲ್ಲ ಮಕ್ಕಳಿಗೂ ಒಂದು ಕಾಮನ್ ಡ್ರೀಮ್ ಏನಪ್ಪಾ ಅಂತಂದ್ರೆ ಆಸ್ಟ್ರೋನಾಟ್ ಆಗಬೇಕು ಅನ್ನೋದು. ಸೊ ಆಸ್ಟ್ರೋನಾಟ್ ಆಗಬೇಕು ಅನ್ನೋದು ಎಂಥ ಡ್ರೀಮ್ ಅಪ್ಪ ಅಂತಂದ್ರೆ, ಸೊ ಏನು ಮಾಡಬೇಕು ಅಂತ ಅಂದ ತಕ್ಷಣ ಫಸ್ಟ್ ಆಸ್ಟ್ರೋನಾಟ್ ಅಂತ ಹೇಳ್ತಾರೆ ಯೂಶಲಿ ಎಲ್ಲ ಮಕ್ಕಳು ಕೂಡ. ಯಾಕಂದ್ರೆ ಬಾಹ್ಯಾಕಾಶ ಅಂತ ಅನ್ನೋದು ಒಂದು ಸೂಪರ್ ಆಗಿರುವಂಥ ವಿಷಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಕೂಡ ಆಕಾಶಕ್ಕೆ ಹೋಗಬೇಕು. ಸೊ ಅಲ್ಲಿ ಹೇಗಿರುತ್ತೆ, ಸೊ ಗ್ರಾವಿಟಿಯಲ್ಲಿ ಏನೂ ಇರೋದಿಲ್ಲ, ಹಾಗೆ ಆಕ್ಸಿಜನ್ ಇರೋದಿಲ್ಲ. ಸೊ ಹೇಗೆಲ್ಲ ನಾವು ಮೇಂಟೈನ್ ಮಾಡ್ತಾ ಇರ್ತೀವಿ, ಸೊ ಏನೆಲ್ಲ ಆಗುತ್ತೆ ಇಲ್ಲ ಅನ್ನೋದು ಕ್ಯೂರಿಯಾಸಿಟಿ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಯಾವ ರೀತಿ ಏನಾದ್ರು ಒಂದು ಕನಸುಗಳ ಇತ್ತು ಅಂದ್ರೆ ಅದ್ರ ಬಗ್ಗೆ ನೀವು ಮಾತಾಡ್ತೀರಾ ಅಂದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಅವಕಾಶ ಇದೆ, ಅದ್ರ ಬಗ್ಗೆ ನೀವು ಕೂಡ ಖಂಡಿತ ಮಾತಾಡ್ಬೋದು. ಜೊತೆಗೆ ಇವಾಗ ನಾನು ಕೇಳಿದಂಥ ಪ್ರಶ್ನೆಗೂ ನೀವು ಕೂಡ ಉತ್ತರವನ್ನ ಕೊಡ್ಬೋದು. ನಾನು ಕೇಳಿದಂಥ ಪ್ರಶ್ನೆ ಬಂದ್ಬಿಟ್ಟು ಭಾರತದ ಮೊದಲ ಕೃತಕ ಉಪಗ್ರಹ ಯಾವುದು? ಸೊ ನಮ್ಮ ಒಂದು ನ್ಯಾಚುರಲ್ ಸ್ಯಾಟಲೈಟ್ ನಮಗೆ ಗೊತ್ತಿದೆ, ಸೊ ನಮ್ಮ ಚಂದ್ರ. ಸೊ ಚಂದ್ರವನ್ನ ಬಿಟ್ಟು ಮೊದಲ ಕೃತಕ ಉಪಗ್ರಹ ಭಾರತದ್ದು ಯಾವುದು ಅಂತ. ಸೊ ನಿಮಗೆ ಉತ್ತರ ಗೊತ್ತಿದ್ರೆ ಖಂಡಿತವಾಗ್ಲೂ ಇದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸ್ಬೋದು. ಅದರ ಜೊತೆಗೆ ಯಾರಿಗಾದ್ರೂ ನೀವು ಬರ್ತ್ಡೇ ವಿಶಸ್ನ ತಿಳಿಸ್ತೀರಾ ಅಂತಂದ್ರೆ, ಯಾರಿಗಾದ್ರೂ ಆನಿವರ್ಸರಿ ವಿಶಸ್ನ ತಿಳಿಸ್ತೀರಾ ಅಂತಂದ್ರೆ, ಯಾವ್ದಾದ್ರು ಶುಭ ಸಂದೇಶನ ತಲುಪಿಸ್ಬೇಕು ಅಂತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭ ಸಂದೇಶವನ್ನ ನೀವು ಕೂಡ ಕಾರ್ಯಕ್ರಮ ಮುಖಾಂತರ ತಲುಪಿಸ್ಬೋದು. ಸೊ ಇಷ್ಟು ದಿನ ಆಲ್ಮೋಸ್ಟ್ ಜಾತ್ರೆ ಗುಂಗಲ್ ಇರ್ತಾ ಇದ್ವಿ, ಅಥವಾ ಜಾತ್ರೆ ಒಂದು ಲೈವ್ ಟೆಲಿಕಾಸ್ಟ್ ನಡೀತಾ ಇತ್ತು, ಅದನ್ನ ನೋಡ್ತಾ ಇರ್ತಿದ್ವಿ, ಅಥವಾ ಅಲ್ಲೇ ಹೋಗಿ ನೋಡುವಂಥದ್ದಾಗಿರ್ಬೋದು. ಸಾಕಷ್ಟು ಟೆಲಿಕಾಸ್ಟ್ಗಳಲ್ಲಿ ಸಾಕಷ್ಟು ಮಾಡಿದರೆ ವಿಷಯಗಳನ್ನ, ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಸ್ಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ. ನಿಮಗೆ ಅದು ತುಂಬ ಇಷ್ಟ ಆಯಿತು, ದಾವಣಗೆರೆಯ ಬೆಸ್ಟ್ ಪ್ರೋಗ್ರಾಮ್ ಅಂತ ನಿಮ್ಗೆ ಯಾವ್ದು ಅನ್ನಿಸ್ತು ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನೆಲ್ಲ ಮಾಡಿದ್ರಿ, ಇದ್ರ ಬಗ್ಗೆ ಕೂಡ ನಿಮ್ಮ ಮಾಹಿತಿನ ಖಂಡಿತ ಹಂಚ್ಕೋಬೋದು. ಹಾಗೆ ಸಮ್ಮರಲ್ಲಿ ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ರಾ, ಎಲ್ಲಾದ್ರೂ ಟ್ರಿಪ್ಸ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಖಂಡಿತ ಅದ್ರ ಬಗ್ಗೆ ಮಾತಾಡ್ಬೋದು. ಸೊ ನೀವೇನೆಲ್ಲ ಟ್ರಿಪ್ಸ್ ಪ್ಲಾನ್ ಮಾಡ್ತಾ ಇದ್ದೀರಾ, ಅದೊಂದು ಶೀತ ಪ್ರದೇಶ ಕಡೆ ಪ್ಲಾನ್ ಮಾಡ್ತಿದ್ದೀರಾ ಅಥವಾ ಬೀಚ್ ಸೈಡ್ ಪ್ಲಾನ್ ಮಾಡ್ತೀರಾ, ನೀವು ಕೂಡ ಮೌಂಟೇನ್ ಪರ್ಸನ್ ಅಥವಾ ಬೀಚ್ ಪರ್ಸನ್, ಸೊ ನೀವೇನೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಇದೆಲ್ಲದ್ರ ಬಗ್ಗೆ ನಮ್ಮ ಜೊತೆಗೂ ಮಾತಾಡ್ಬೋದು. ಜೊತೆಗೆ ಅದರ ಹಾಡುಗಳನ್ನ ಹೇಳ್ತೀರಾ ಅಂತಂದ್ರೆ, ಪೋಯಮ್ಸ್ಗಳನ್ನ ಹೇಳ್ತೀರಾ ಅಂದ್ರೆ ಖಂಡಿತವಾಗ್ಲೂ ಅದಕ್ಕೆಲ್ಲ ಅವಕಾಶ ಇರುತ್ತೆ. ಸೊ ಅದ್ರ ಜೊತೆಗೆ ವಿಷಯನ ಕೂಡ ನೀವು ತಿಳಿಸ್ಬೋದು. ಸಾಕಷ್ಟು ವಿಷಯಗಳನ್ನ ನಿಮ್ಮ ಜೊತೆಗೆ ಹಂಚ್ಕೋತಾ ಇರ್ತೀನಿ. ಇನ್ನಷ್ಟು ರಸಪ್ರಶ್ನೆಗಳಿದೆ, ಇನ್ನಷ್ಟು ಸಾಕಷ್ಟು ಮಾಹಿತಿಗಳನ್ನ ಮುಗಿಸ್ರು ತಗೊಂಡು ಬಂದಿನಿ, ಅದನ್ನೆಲ್ಲ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಆದರೆ ಅದಕ್ಕೂ ಮೊದಲು ಮುಗಿಸ್ರು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಡ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ಇವತ್ತು ಸಾಕಷ್ಟು ರಸಪ್ರಶ್ನೆಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿನಿ, ಅದನ್ನೆಲ್ಲ ಕೇಳ್ತಾ ಇದ್ದೀನಿ. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಹಾಗೆ ಇವತ್ತು ನಾನು ಕೇಳ್ತಾ ಇರೋಂಥ ಪ್ರಶ್ನೆಗಳಿಗೆ ನೀವು ಕೂಡ ಉತ್ತರ ಹೇಳೋದಕ್ಕೆ ಪ್ರಯತ್ನಿಸ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಸಂತೋಷ್ ಅವರೇ, ಟಿ ಎಲ್ಲ ಮ್ಯೂಟ್ ಮಾಡಿ ಮಾತಾಡಿ. ಓಕೆ, ಸೊ ಆಗ್ಲೇ ಕರೆ ಮಾಡಿದ್ರಲ್ವ ನೀವೇನಾ? ಹೌದು ಮೇಡಮ್. ಹೇಳಿ ಸಂತೋಷ್ ಅವರೇ, ಸೊ ಇವತ್ತೇನಾದ್ರು ಮತ್ತೆ ವಿಶೇಷ ಇದೆಯಾ? ವಿಶ್ ಮಾಡ್ಬೇಕಾರಿಗಾದ್ರು? ಇಲ್ಲ ಮೇಡಮ್, ವಿಶ್ ಮಾಡೋದೇನಿಲ್ಲ. ಹಾ, ಹೇಳಿ. ಉಪಾಧ್ಯಕ್ಷ ಸಾಂಗ್ ಬೇಕು ಮೇಡಮ್. ಉಪಾಧ್ಯಕ್ಷ ಸಿನಿಮಾದ್ದು? ಹಾ ಮೇಡಮ್. ಸೊ ನಿಮ್ಗೆ ಇಷ್ಟನಾ ಶರಣ್ ಅವ್ರಂದ್ರೆ? ಏನ್ ಮೇಡಮ್? ಹ್ಞೂ ಮೇಡಮ್. ಸೊ ಅಧ್ಯಕ್ಷ ನೋಡಿದಿರಾ, ಹಾಗಾಗಿ ಉಪಾಧ್ಯಕ್ಷ ಇಷ್ಟನಾ? ಹಾ ಮೇಡಮ್. ಓಕೆ, ಸೂಪರ್. ಸೊ ಚಿಕ್ಕಣ್ಣ ಅವರು ಇಷ್ಟ ಮೇಡಮ್. ಇಬ್ರು ಕೂಡ ಇಷ್ಟ ಆಗ್ತಾರೆ? ಹಾ ಮೇಡಮ್. ಸೊ ನಿಮ್ಗೆ ಕಾಮಿಡಿ ಮೂವೀಸ್ ಜಾಸ್ತಿ ಇಷ್ಟ ಆಗುತ್ತಾ ಕನ್ನಡದಲ್ಲಿ? ಏನ್ ಮೇಡಮ್? ಕಾಮಿಡಿ ಮೂವೀಸ್ ಜಾಸ್ತಿ ಇಷ್ಟ ಆಗುತ್ತಾ ನಿಮ್ಗೆ? ಫುಲ್ ಇಷ್ಟ, ಕಾಮಿಡಿ ಚೆನ್ನಾಗಿ ಬರುತ್ತೆ, ಇಷ್ಟ ಆಗುತ್ತೆ ಮೇಡಮ್. ಓಕೆ, ಸೂಪರ್. ಸೊ ನಿಮ್ಗೆ ಇನ್ನೊಂದು ಪ್ರಶ್ನೆ ಇದೆ, ಕೇಳಾ? ಹೇಳಿ ಮೇಡಮ್. ಭಾರತದ ಮೊದಲ ಕೃತಕ ಉಪಗ್ರಹ ಯಾವುದು? ಹಲೋ. ಭಾರತದ ಮೊದಲ ಕೃತಕ ಉಪಗ್ರಹ. ಸೊ ಕರೆ ಡಿಸ್ಕನೆಕ್ಟ್ ಆಯಿತು. ಸೊ ಅವರು ಕೂಡ ಸ್ಟಾರ್ಟಿಂಗ್ ಕಾಲ್ ಮಾಡಿದಾಗ ಟಿ ವಿ ಒಂದು ಸ್ವಲ್ಪ ಜಾಸ್ತಿ ಇತ್ತು. ನೀವು ಕೂಡ ಕರೆ ಮಾಡಿದಾಗ ಟಿ ವಿನ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡಿ. ಹಾಗೆ ಇದು ರಿಕ್ವೆಸ್ಟ್ ಶೋ ಅಲ್ಲ. ಸೊ ನಮ್ಮ ಲಿಸ್ಟಲ್ಲಿರುವಂಥ ಸಾಂಗ್ಸ್ಗಳೆಲ್ಲ ಪ್ಲೇ ಆಗ್ತಾ ಇರುತ್ತೆ. ಸೊ ನಾವು ರಿಕ್ವೆಸ್ಟ್ ಮಾಡಿದ ಸಾಂಗ್ಸ್ಗಳನ್ನು ಹಾಕ್ತಾ ಇರೋದಿಲ್ಲ. ಸೊ ನಮ್ಮ ಲಿಸ್ಟಲ್ಲಿ ಯಾವ್ದಾರೆಲ್ಲ ಸಾಂಗ್ಸ್ಗಳಿರುತ್ತೆ ಅದು ಮಾತ್ರ ಪ್ಲೇ ಆಗ್ತಾ ಇರುತ್ತೆ. ಸೊ ಆದರೆ ನೀವು ಕೂಡ ಯಾರಿಗಾರು ವಿಶೇಷನ ತಿಳಿಸ್ಬೇಕು ಅಂತಿದ್ದೀರಾ ಅಂದರೆ, ಶುಭಾಶಯಗಳನ್ನ ತಲುಪಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತ ಅದಕ್ಕೆಲ್ಲ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಶುಭಾಶಯವನ್ನು ನೀವು ಕೂಡ ತಲುಪಿಸ್ಬೋದು. ಜೊತೆಗೆ ಇವತ್ತಿನ ವಿಷಯ ಬಂದು
ಕ್ವಿಜ್ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇದ್ದೀನಿ. ಸಾಕಷ್ಟು ರಸಪ್ರಶ್ನೆಗಳನ್ನು ನಿಮ್ಮ ಹೆಸರು ತೊಗೊಂಡು ಬಂದಿದ್ದೀನಿ. ಸೊ ಅದರೆಲ್ಲ ನಿಮಗೆ ಕೇಳ್ತಾ ಇರೋದ್ರಿಂದ ಸೊ ನೀವು ಕೂಡ ಹೊಸ ಹೊಸ ಮಾಹಿತಿಗಳನ್ನು, ನಿಮ್ಮ ಬಳಿ ಇರುವಂಥ ಮಾಹಿತಿಗಳನ್ನು ನಮ್ಮ ಜೊತೆಗೆ ಖಂಡಿತ ಹಂಚ್ಕೋಬೋದು. ಇದರ ಹಾಡು ಹೇಳ್ತೀರಾ ಅಂದರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಇದರ ಕಥೆಗಳನ್ನು ಹೇಳ್ತೀರಾ, ಚಿಕ್ಕ ಚಿಕ್ಕ ಕಥೆಗಳನ್ನು ಹೇಳ್ತೀರಾ, ನೀತಿ ಕಥೆಗಳನ್ನು ಹೇಳ್ತೀರಾ ಅಂದರೆ ಖಂಡಿತ ಅದಕ್ಕೆಲ್ಲ ಅವಕಾಶ ಇರುತ್ತೆ. ಅದಕ್ಕೆಲ್ಲ ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಇನ್ನೊಂದು ಪ್ರಶ್ನೆ ಇದೆ, ನೋಡೋಣ ಇದಕ್ಕೆ ಯಾರೆಲ್ಲ ಉತ್ತರ ಕೊಡ್ತಾರೆ ಅಂತ. ಸೊ 3 ಹೃದಯ ಹೊಂದಿರುವ ಪ್ರಾಣಿ ಯಾವುದು? ಸೊ ನಮಗೆಲ್ಲ ಗೊತ್ತಿರೋ ಥರ ನಮಗೆಲ್ಲ ಒಂದೊಂದೇ ಹೃದಯ ಇದೆ. ಸೊ 3 ಹೃದಯ ಇರುವಂಥ ಪ್ರಾಣಿ ಯಾವುದು? ಸೊ ನಿಮಗೆ ಇದರ ಉತ್ತರ ಗೊತ್ತಿದ್ರೆ ಖಂಡಿತ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನಾನು ಆಗಲೇ ಹೇಳ್ತಾ ಇದ್ದೆ ಎಲ್ಲ ಫೀಲ್ಡ್ಸಲ್ಲಿರುವಂಥ ಪ್ರಶ್ನೆಗಳನ್ನ ತಂದಿದ್ದೀನಿ ಇವತ್ತು ಅಂತ. ಸೊ ಆಗಲೇ ಫಸ್ಟ್ ಕೇಳಿದಂಥ ಜಿಯೋಗ್ರಫಿ ಪ್ರಶ್ನೆಯನ್ನು ಕೇಳಿದೆ, ನೆಕ್ಸ್ಟ್ ಹಿಸ್ಟ್ರಿ ಪ್ರಶ್ನೆಯನ್ನು ಕೇಳಿದೆ, ನೆಕ್ಸ್ಟ್ ಬಂದ್ಬಿಟ್ಟು ಸೈನ್ಸ್ ಪ್ರಶ್ನೆಯನ್ನು ಕೇಳಿದೆ. ಸೊ ಈಗ ನಾನು ಬಯಾಲಜಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಸೊ ನೋಡೋಣ ಇದಕ್ಕೆ ಯಾರು ಉತ್ತರವನ್ನು ಕೊಡ್ತಾರೆ ಅಂತ. ಸೊ 3 ಹೃದಯ ಹೊಂದಿರತಕ್ಕಂಥ ಪ್ರಾಣಿ ಯಾವುದು? ಒಂದು ಹಿಂಟ್ ಕೊಡೋದಾದರೆ ಸೊ ಇದು ಭೂಮಿ ಮೇಲಂತೂ ಇರಲ್ಲ, ನೀರಲ್ಲಿರುವಂಥ ಪ್ರಾಣಿ. ಸೊ ನೋಡೋಣ ಇದಕ್ಕೆ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ. ಸೊ ನಿಮ್ಮ ಬಳಿ ಏನಾದರೂ ಹೊಸ ಹೊಸ ಮಾಹಿತಿ ಇತ್ತು ಅಂದರೆ ಈ ಒಂದು ಪ್ರಾಣಿಯ ಬಗ್ಗೆ ಆಗಿರ್ಬೋದು, ಸೊ ಬೇರೆ ನಿಮಗೆ ಮಾಹಿತಿಗಳು ಗೊತ್ತಿತ್ತು ಅಂದರೆ ಬೇರೆ ಪ್ರಾಣಿಗಳ ಬಗ್ಗೆ ಆಗಿರ್ಬೋದು, ಖಂಡಿತ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಅದೇ ರೀತಿಯಂಥ ಮಾಹಿತಿಗಳನ್ನ ನಮ್ಮ ಜೊತೆಗೆ ಖಂಡಿತ ಹಂಚ್ಕೋಬೋದು. ಅದ್ರ ಜೊತೆಗೆ ನೀವು ಯಾರಿಗೂ ವಿಷಯನ ತಿಳಿಸ್ತೀರಾ ಅಂತಂದರೆ, ಅದರ ಥರದ ಶುಭಾಶಯಗಳನ್ನ ತಲುಪಿಸ್ತೀರಾ ಅಂತಂದರೆ ಅದಕ್ಕೆ ಖಂಡಿತ ಅವಕಾಶ ಇರುತ್ತೆ, ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸೊ ನಿಮ್ಮ ವೀಕೆಂಡ್ಸ್ ಪ್ಲಾನ್ಸ್ ಏನೇನಿದೆ ಅದ್ರ ಬಗ್ಗೆ ಖಂಡಿತ ಮಾತಾಡ್ಬೋದು. ಸಾಕಷ್ಟು ಬಾರಿ ಮಂಡೇ ಕಾಲ್ ಮಾಡಿಬಿಟ್ಟು ಹೇಳ್ತೀರಾ ಸೊ ಏನೇನು ಮಾಡಿದ್ರಿ ನೀವು ಸಂಡೇ ಸ್ಯಾಟರ್ಡೇ ಅಂತ. ಸೊ ಆದರೆ ಇವತ್ತು ನೀವು ಅಡ್ವಾನ್ಸ್ ನಿಮ್ಮ ಏನೆಲ್ಲ ಪ್ಲಾನ್ಸ್ಗಳನ್ನ ಮಾಡ್ಕೊಂಡಿದ್ದೀರಾ, ಅದರ ಊರಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದರೆ ಖಂಡಿತ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೋದು. ಸೊ ಪ್ಲಾನ್ ನೀವು ಹೇಳ್ತಾ ಇದ್ದೀರಾ ಅಂದರೆ ಬೇರೆಯವ್ರ ಯಾರು ಕಾಲರ್ಸ್ ನಿಮಗೆ ಹೇಳ್ಬೋದು ಸೊ ಎಲ್ಲಿಗೆ ಹೋಗೋದು ಚೆನ್ನಾಗಿರುತ್ತೆ ಅಥವಾ ಏನೋ ಅಡ್ವೈಸ್ ಕೇಳ್ತೀರಾ ಅಂದರೆ ಹೇಳ್ಬೋದು. ರೀಸೆಂಟಾಗಿ ಒಬ್ಬ ಕಾಲರ್ಸ್ ಕೂಡ ಕೇಳಿದ್ರು, ಸೊ ಅವ್ರ ಮಕ್ಕಳಿಗೆ ಹೆಸರನ್ನ ಹೇಳಬೇಕು ಅಂತ ಅಕ್ಷರದಿಂದ ಹೆಸರನ್ನ ಇಡ್ತಾ ಇದ್ದೀನಿ, ಸೊ ಯಾರು ಹೆಸರು ಸಜೆಸ್ಟ್ ಮಾಡಿರಿ ಅಂತ ಕೇಳ್ತಾಯಿದ್ರು. ಸಾಕಷ್ಟು ಸಜೆಷನ್ಸ್ ಅವ್ರಿಗೂ ಕೂಡ ಬಂದಿತ್ತು. ಸೊ ಇದೇ ರೀತಿ ನೀವು ಕೂಡ ಸಜೆಷನ್ಸ್ನ ಕೇಳ್ತೀರಾ ಅಂತಂದರೆ ಬೇರೆ ಬೇರೆ ಕಾಲರ್ಸ್ ಎಲ್ಲ ಆನ್ಸರ್ ಮಾಡ್ತಾ ಇರ್ತಾರೆ. ಸೊ ಒಳ್ಳೆ ವೇದಿಕೆ ಅಂತಲೇ ಹೇಳ್ಬೋದು ನಿಮ್ಮೊಂದು ಇಂಟ್ರಾಕ್ಷನ್ ಮಾಡೋದಕ್ಕೆ. ಜೊತೆಗೆ ದಾವಣಗೆರೆಯ ಬಗ್ಗೆ ನೀವೇನಾದ್ರು ಒಂದು ಹೊಸ ಹೊಸ ಮಾಹಿತಿ ನಮ್ಮ ಜೊತೆಗೆ ಹಂಚ್ಕೋತೀರಾ ಅಂತಂದರೆ ಎಲ್ಲೋ ಒಂದು ಪುಸ್ತಕ ಮೇಳ ನಡೀತಾ ಇದೆ ಅಥವಾ ಏನೋ ಹೊಸದಾಗಿ ಡ್ರೆಸ್ಗಳ ಕನೆಕ್ಷನ್ ಬಂದಿದೆ, ಸೊ ಅದನ್ನು ನೋಡ್ತೀರಾ ಅಂತಂದರೆ ಅಥವಾ ಅದೊಂದು ಸ್ಪೆಷಲ್ ಆಗಿರುವಂಥ ಹೋಟೆಲ್ ಓಪನ್ ಆಗಿದೆ, ನಿಮಗೆ ತುಂಬ ಇಷ್ಟ ಆಗಿದೆ ಇಲ್ಲಿ ರುಚಿ, ಸೊ ನೀವು ಕೂಡ ಬೇರೆಯವರಿಗೆ ಅದನ್ನೆಲ್ಲ ಮಾಹಿತಿಗಳನ್ನ ತಲುಪಿಸ್ತೀರಾ ಅಂದರೆ ಖಂಡಿತ ಅದಕ್ಕೆಲ್ಲ ಅವಕಾಶ ಇರುತ್ತೆ. ಸೊ ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಕವನ ಅಂತ. ನಮಸ್ತೆ ಕವನ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆಯಿಂದ ದೊಡ್ಡಬತ್ತಿ ಅನ್ನೋ ಗ್ರಾಮದಿಂದ. ಸೂಪರ್. ಏನ್ ಮಾಡ್ಕೊಂಡಿರೋದು ನೀವು? ನಾನ್ ಸೆಕೆಂಡ್ PUC ಓದ್ತಾ ಇದ್ದೀನಿ. ಸೆಕೆಂಡ್ PUC ಇವಾಗ ಓದ್ತಾ ಇದ್ರೆ ಏನ್ ತಗೊಂಡಿರೋದು? ಸೈನ್ಸಾ, ಕಾಮರ್ಸಾ, ಆರ್ಟ್ಸಾ? ಕಾಮರ್ಸ್. ಕಾಮರ್ಸ್ ತಗೊಂಡಿದ್ರಾ? ಯಾಕೆ ಕಾಮರ್ಸ್ ತಗೊಂಡಿದ್ದು? ಬಿಸ್ನೆಸ್ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ಕಾಮರ್ಸ್ ತಗೊಂಡ್ವಿ. ಸೂಪರ್. ಸೊ ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಾ ನೀವು? ಮುಂದೆ ಡಿಗ್ರಿ ಮಾಡೋದ್ ನೋಡ್ಬೇಕು, ಇನ್ನು ಪ್ಲಾನ್ಸ್ಗಳೆಲ್ಲ ಪೆಂಡಿಂಗ್ ಇದೆ. ಓಕೆ, ಸೂಪರ್. ಸೊ ಇವತ್ತು ರಸಪ್ರಶ್ನೆಗಳನ್ನ ಕೇಳ್ತಾ ಇದೀನಿ ಕಾವ್ಯ ಅವರೇ, ನಿಮ್ಗೊಂದು ಪ್ರಶ್ನೆ ಇದೆ, ಕೇಳಲಾ? ಕೇಳಿ. 3 ಹೃದಯ ಹೊಂದಿರುವ ಪ್ರಾಣಿ ಯಾವುದು? ನೀರಲ್ಲಿ ಇರ್ತೈತಿ, ಆದ್ರೆ ಯಾವ್ದಿರ್ಬೋದು ನಿಮ್ ಪ್ರಕಾರ? ನಕ್ಷತ್ರ ಮೀನಾ? ಅಲ್ಲ, ಅದು ಪುಟ್ಟದಿರುತ್ತೆ. ಅಲ್ಲ ಅಲ್ಲ. ಆಕ್ಟೋಪಸ್? ಹೌದು, ಸರಿಯಾದ ಉತ್ತರ ಆಕ್ಟೋಪಸ್. ಹೇಗೆ ಗೊತ್ತಾಯ್ತು? ಗೆಸ್ ಮಾಡಿದ್ರಾ? ಗೆಸ್ ಮಾಡಿದ್ದು. ಹೌದು, ಆಕ್ಟೋಪಸ್ ಬಂದು ಸರಿಯಾದ ಉತ್ತರ. ಸೊ ಕೈಗಳು ಎಷ್ಟಿರುತ್ತೆ ಅದಕ್ಕೆ? ಕೈಗಳು ಎಷ್ಟಿರುತ್ತೆ ಆಕ್ಟೋಪಸ್ಸಿಗೆ? 8. ಹೌದು, ಸರಿಯಾದ ಉತ್ತರ 8 ಇರುತ್ತೆ. ಸೊ 3 ಹೃದಯ ಇರುತ್ತೆ, 8 ಕೈಗಳಿರುತ್ತೆ. ಜೊತೆಗೆ ಅದು ಇಂಕನ್ನ ಕೂಡ ಚೆಲ್ತಾ ಇರುತ್ತೆ. ಅಂದ್ರೆ ಯಾವ್ದಾರ ಬೇರೆ ಪ್ರಾಣಿಗಳು ಬಂತು ಅಂದ್ರೆ ಎಲ್ಲ ಸ್ವಲ್ಪ ಯಾವ್ದಾರ ಬೇರೆ ದೊಡ್ಡ ದೊಡ್ಡ ಮೀನುಗಳು ಬಂತು ಅಂದ್ರೆ ಇಂಕ್ ಚೆಲ್ಬಿಟ್ಟು ಓಡೋಗ್ಬಿಡುತ್ತದೆ. ಸೊ ನಿಮ್ಮ ಫೇವ್ರೆಟ್ ಹೀರೋ ಯಾರು ಕಾವ್ಯ ಅವರೇ? ಯಶ್ ಅವ್ರು ಇಷ್ಟ ಆಗ್ತಾರೆ. ಯಾಕೆ ಯಶ್ ಅವ್ರು ಯಾವ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ? ಯಶ್ ಅವ್ರದ್ದು ರಾಮಾಚಾರಿ ಸಿನಿಮಾ ಇಷ್ಟ ಆಗುತ್ತೆ. ಯಾಕೆ ಸಿನಿಮಾ ಫೇವ್ರೆಟ್ ನಿಮ್ಗೆ? ಚೆನ್ನಾಗಿ ಆಕ್ಟಿಂಗ್ ಎಲ್ಲ ಚೆನ್ನಾಗೈತೆ. ಹೀರೋಯಿನ್ ಅವರೇ ಫೇವ್ರೇಟ್, ಅದಕ್ಕೆ. ಹೀರೋಯಿನ್ ಕೂಡ ಅವರೇ ಫೇವ್ರೇಟ್, ಅದಕ್ಕೆ. ಓಕೆ, ಸೂಪರ್. ಇದ್ರ ಹಾಡು ಹೇಳ್ತೀರಾ ಯಶ್ ಅವ್ರದ್ದು ಅಥವಾ ಡೈಲಾಗ್ ಹೇಳ್ತೀರಾ? ಟ್ರೈ ಮಾಡಿ ನಿಮ್ ಕಡೆಯಿಂದ ಟ್ರಿಬ್ಯೂಟ್ ಯಶ್ ಅವ್ರಿಗೆ. ಹಂಗೆ ನಿಮ್ಗೆ ಗೊತ್ತಿರೋಂತ ಡೈಲಾಗ್ ಹೇಳಿ, 1-2 ಲೈನ್ ಯಶ್ ಅವ್ರಿಗೋಸ್ಕರ. ನಾವ್ ಬರೋವರೆಗೂ ಮಾತ್ರ ಬೇರೆಯವ್ರವ, ನಾವ್ ಬಂದ್ಮೇಲೆ ನಮ್ದೇ ಅವ. ಸೂಪರ್. ಸೊ ಬಂದ್ಮೇಲೆ ಕಾವ್ಯ ಅವ್ರದೇ ಹವಾನಾ? ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಹೇಳಿ, ನಿಮ್ ಕಡೆಯಿಂದ ಇವತ್ತು ಯಾರಿಗಾರು ಶುಭಾಶಯ ಇದೆಯಾ?
ನಮ್ಮಮ್ಮ ನಮ್ಮ ಅಪ್ಪಾಜಿ ಟಿವಿ ನೋಡ್ತಿದ್ದಾರೆ, ಅವ್ರಿಗೆ ಆಯ್ ಅಂತ ಹೇಳಿ. ಅವ್ರ ಹೆಸರು? ಸಿದ್ದಪ್ಪ ಚನ್ನಬಸಮ್ಮ. ಸೊ ಎಸ್, ನಿಮ್ಮ ತಂದೆ ತಾಯಿಗೆ ನಿಮ್ಮ ಕಡೆಯಿಂದ ಹಾಯ್ ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಹಾ ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಕರೆ ಮಾಡ್ತೀರಿ, ಬಾಯ್. ಸರ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಹಾಗೆ ನಾನು ಕೇಳಿದಂಥ ಪ್ರಶ್ನೆಗೆ ಒಂದು ಸೂಪರ್ ಆಗಿರುವಂಥ ಗೆಸ್ಸಲ್ಲಿ ಉತ್ತರ ಕೊಟ್ಬಿಟ್ರು. ಸೊ ಎಸ್, 3 ಹೃದಯ ಇರುವಂಥ ಪ್ರಾಣಿ ಅಂತಂದರೆ ಆಕ್ಟೋಪಸ್. ನಾನು ಆಗಲೇ ಹೇಳ್ದಿರೋ ಥರ, ಸೊ ಇದರೊಂದು ಪ್ರಾಣಿ ದಾಳಿ ಮಾಡುತ್ತೆ ಅಂತಂದರೆ ಎಲ್ಲ ಪ್ರಾಣಿಗಳಿಗೂ ಕೂಡ ಒಂದು ಸೆಲ್ಫ್ ಡಿಫೆನ್ಸ್ ಅಂತ ಇರುತ್ತೆ. ಅದರ ಪ್ರಾಣಿ ದಾಳಿ ಮಾಡಿದಾಗ ನಾವು ಅದನ್ನು ಹೇಗೆ ನಮ್ಮನ್ನು ನಾವು ರಕ್ಷಿಸ್ಕೋಬೇಕು ಅನ್ನೋಂಥದ್ದು ಪ್ರಾಣಿಗಳಿಗೆ ನೇಚರೇ ಹೇಳ್ಕೊಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಸೊ ಹುಲಿಗಳಿಗೆ ಯಾವ ರೀತಿ ಉಗುರಿರುತ್ತೆ, ಸೊ ಎಲ್ಲ ಬೇರೆ ಬೇರೆ ಎಲ್ಲ ಪ್ರಾಣಿಗಳಿಗೂ ಅದರದೇ ಅಂತ ಒಂದು ಡಿಫೆನ್ಸ್ ಸಿಸ್ಟಮ್ ಇರುತ್ತೆ ಅಂತಲೇ ಹೇಳ್ಬೋದು. ಅದೇ ಥರ ಆಕ್ಟೋಪಸ್ಸಿಗೆ ಈ ಇಂಕ್ ಚೆಲ್ಲೋದು, ಅಂದರೆ ನೀರಲ್ಲಿ ಅದರ ಒಂದು ದೊಡ್ಡ ಪ್ರಾಣಿ ಬಂತು ಅಂದ ತಕ್ಷಣ ತಪ್ಪಿಸ್ಕೊಂಡು ಓಡೋಗೋದಕ್ಕೆ ಅದು ಬೇಗ ಇಂಕ್ ಚೆಲ್ಬಿಡುತ್ತೆ. ಅದು ಎಲ್ಲಿದೆ ಏನಿದೆ ಡೈರೆಕ್ಷನ್ ನೋಡೋಷ್ಟೊತ್ತಿಗೆ ಇದು ಓಡೋಗ್ಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದೇ ರೀತಿ ಸಾಕಷ್ಟು ಫ್ಯಾಕ್ಟ್ಸ್ಗಳಿದೆ ಇವತ್ತು, ಸಾಕಷ್ಟು ಪ್ರಶ್ನೆಗಳನ್ನು ಹೇಳ್ತಾ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತೊಗೊಂಡು ಬಂದಿನಿ. ಅದನ್ನೆಲ್ಲ ನಿಮಗೋಸ್ಕರ ಹೇಳ್ತೀನಿ. ಹಾಗೆ ನೀವು ಕೂಡ ನಿಮ್ಮ ಬಳಿ ಇರುವಂಥ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚ್ಕೋಬಹುದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ಪೂರ್ಣಿಮಾ. ನಮಸ್ತೆ ಪೂರ್ಣಿಮಾ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚೆನ್ನಾಗಿದ್ದೀರಾ ಸಿಂಚನ ಅವರೇ? ನನ್ನ ಹೆಸರು ಶ್ರೀಗೌರಿ. ಹಾ, ಶ್ರೀಗೌರಿ ಅವರೇ ಚೆನ್ನಾಗಿದ್ದೀನಿ. ನಾನು ಪೂರ್ಣಿಮಾ. ನಮಸ್ತೆ ಪೂರ್ಣಿಮಾ ಅವರೇ, ಹೇಗಿದ್ದೀರಾ? ಎಲ್ಲ ಜಾಸ್ತಿ ಆಗ್ತಾ ಇದೆ, ಶಕೆ ಎಲ್ಲ ಜಾಸ್ತಿ ಕುಚ್ತಾ ಇದೆ. ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ, ಹೇಗ್ ನಡೀತಾ ಇದೆ ನಿಮ್ಮ ಶಕೆಗಾಲ ಇವಾಗ? ಶ್ರೀಗೌರಿ ಅವರೇ ಹೇಳ್ಬಾರ್ದು, ಹೆವಿ ಬಿಸಿಲು, ಶಕೆ ತುಂಬಾ, ಹೊರಗಡೆ ಹೋಗಕ್ಕೆ ಆಗ್ತಾ ಇಲ್ಲ. ಆಕ್ಚುಲಿ ನೋಡ್ಬೇಕಂದ್ರೆ ಓಕೆ, ಮನೆಗೂ ಇರಕ್ ಆಗ್ತಾ ಇಲ್ಲ, ಹೊರಗಡೆ ಹೋಗಕ್ಕೂ ಆಗ್ತಾ ಇಲ್ಲ. ಓಕೆ. ಸೊ ಅವಾಗ ಕರೆಂಟ್ ಹೋದಾಗ ನಿಮ್ಗೆ ಏನ್ ಅನ್ಸುತ್ತೆ? ಹೇಳ್ರಿ ಶ್ರೀಗೌರಿ ಅವರೇ. ಅವಾಗ ಕರೆಂಟ್ ಹೋದಾಗ ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಪ್ರಾಬ್ಲಮ್ ಶ್ರೀಗೌರಿ ಅವರೇ. ಕರೆಂಟ್ ಯಾಕನ ಹೋಗುತ್ತೇನೋ ಅನ್ಸುತ್ತೆ ನಮಗಂತೂ. ಯಾಕಂದ್ರೆ ನೈಟ್ ತೆಗೆದ್ಬಿಟ್ರೆ ಮಲ್ಗಕ್ ಆಗಲ್ಲ, ಫ್ಯಾನ್ ಇಲ್ದಲೇ ನಿದ್ದೆ ಬರಲ್ಲ. ಹಂಗಾಗಿ ಯಾಕನ ತೆಗಿತಾರೋ ಕರೆಂಟ್ ಅಂತ ಅನ್ಸ್ಬಿಡುತ್ತೆ ಶ್ರೀಗೌರಿ ಅವ್ರೆ. ತುಂಬಾ ಪ್ರಾಬ್ಲಮ್ ಆಗುತ್ತೆ ಕರೆಂಟ್ ತೆಗ್ಬಿಟ್ರೆ. ಸೊ ಏನ್ ಮಾಡ್ತಾ ಇರ್ತಾರೆ ನೀವು ಈ ಒಂದು ಬೇಸಿಗೆ ಕಾಲದಲ್ಲಿ? ಏನಾದ್ರು ಒಂದು ಮಾಡ್ಕೊಂಡಿದ್ರೆ ನಿಮ್ ರೆಸಿಪಿಗಳು ಏನಾದ್ರು ಇದೆಯಾ ಎಲ್ಲರ ಜೊತೆ ಹಂಚ್ಕೊಳ್ಳುವಂಥದ್ದು? ಫ್ರೆಂಚ್ ಫ್ರೈಸ್ ಮಾಡ್ತೀನಿ ಮಕ್ಳಿಗೆ. ಓಕೆ. ಮತ್ತೆ ಆಮೇಲೆ ಆಲೂ ಪರೋಟ ಮಾಡ್ತೀನಿ. ಸೂಪರ್. ಮತ್ತೆ ನನ್ ಮಕ್ಳು ಇಬ್ರಲ್ಲಿ ಒಬ್ಳು 10th SSLC ಎಕ್ಸಾಮ್ ಬರೀತಿದ್ದಾಳೆ ಈಗ. ನಾಳೆ ಒಂದ್ ಪೇಪರ್ ಆದ್ರೆ ಲಾಸ್ಟ್. ಓಕೆ. ಇನ್ನ ಚಿಕ್ಕಮಗಳು ಊರಿಗೆ ಹೋಗ್ಬಿಟ್ಲು ಅವಳು. ಅವಳ ಹೆಸರು ಆರಾಧ್ಯ ಅಂತ. ಓಕೆ. ಅವಳು ಚಿಕ್ಕಮಗಳು ಅವ್ಳ ಊರಿಗೆ ಹೋದ್ಲು. ಈಗ ನಾನು ನನ್ ಮಗಳು ನನ್ನ ಹಸ್ಬೆಂಡ್ ಇದೀವಿ, 3 ಇರೋದ್ ಮನೆಯಲ್ಲಿ. ಸೊ ಹಂಗಾಗಿ ಸಂಜೆ ಹೊತ್ತು ಏನಾದ್ರು ಸ್ವಲ್ಪ ಸ್ನಾಕ್ಸ್ ಮಾಡ್ಕೊಂಡು ಫ್ಯಾಮಿಲಿ ಪೂರ್ತಿ ಕುತ್ಕೊಂಡು ಎಂಜಾಯ್ ಮಾಡ್ತೀವಿ. ವಾಹ್, ಸೂಪರ್. ಸೊ ಕಾರ್ಯಕ್ರಮ ನೋಡ್ತಾ ಎಂಜಾಯ್ ಮಾಡ್ತೀರಾ? ನೋಡ್ತಾ ಇರ್ತೀವಿ ಶ್ರೀಗೌರಿ ಅವರೇ. ಆಫ್ಟರ್ ಲಾಂಗ್ ಟೈಮ್ ನಾನು ಕಾಲ್ ಮಾಡ್ಬೇಕಾಗಿತ್ತು, ಇವತ್ ಮಾಡಿದೀನಿ. ಎಸ್, ನಮಗೂ ಕೂಡ ತುಂಬಾ ಖುಷಿ ಆಯ್ತು ನೀವು ಕರೆ ಮಾಡಿದಂಥದ್ದು. ಥ್ಯಾಂಕ್ ಯು ಶ್ರೀಗೌರಿ ಅವರೇ. ಸೊ ಮತ್ತೆ ಏನಾದ್ರು ರೆಸಿಪಿ ಹೊಸದಾಗಿ ಟ್ರೈ ಮಾಡಿರೋದು, ನೀವೇ ಏನಾದ್ರು ಕಂಡಿಡಿರೋಂಥದ್ದು ಏನಾದ್ರು ಇದೆಯಾ? ಶ್ರೀಗೌರಿ ಅವರೇ, ನಾನ್ ಕಂಡಿರೋದು ರೆಸಿಪಿ ಅಂದ್ರೆ ಯಾವ್ದಿಲ್ಲ, ಅದೇ ಸಂಜೆ ಟೈಮ್ ಅವಲಕ್ಕಿ, ಮಂಡಕ್ಕಿ. ಸಂಜೆ ಟೈಮ್ ನಮ್ಮ ಹಸ್ಬೆಂಡ್ ಬಂದ್ಮೇಲೆ ಡ್ಯೂಟಿಯಿಂದ ಬಂದ್ಮೇಲೆ ಸ್ವಲ್ಪ ಸ್ನಾಕ್ಸ್ ಏನಾದ್ರು ಇದ್ರೆ ಓಕೆ, ಅದು ಬೋಂಡಾ ಮಾಡ್ತೀನಿ. ಓಕೆ, ಸೂಪರ್. ಬಿಸಿ ಬಜ್ಜಿ. ಅದೇ ಸಂಜೆ ಬಂದ ತಕ್ಷಣ ಅವರಿಗೆ ಟೀ ಕಾಫಿ ಎಲ್ಲ ಕೊಟ್ಬಿಟ್ಟು ಕೊಟ್ಬಿಟ್ರೆ ಒಂದ್ ಸ್ವಲ್ಪ ಅವರು ರಿಲ್ಯಾಕ್ಸ್ ಆಗ್ತಾರೆ, ನಾನು ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಓಕೆ, ಸೂಪರ್. ಸೊ ನಿಮ್ಮ ಮಗಳಿಗೆ ಕೂಡ ನಮ್ಮ ಕಡೆಯಿಂದ ಲಾಸ್ಟ್ ಎಕ್ಸಾಮಿಗೆ ಆಲ್ ದ ಬೆಸ್ಟ್. ಓಕೆನಾ? ಥ್ಯಾಂಕ್ ಯು ಶ್ರೀಗೌರಿ ಅವರೇ. ಓಕೆ, ಹೇಳಿ, ನಿಮ್ ಕಡೆಯಿಂದ ಯಾರಿಗಾರು ಶುಭಾಶಯ ಇದೆಯಾ ಇವತ್ತು? ಶ್ರೀಗೌರಿ ಅವರೇ, ನಮ್ ಕಡೆಯಿಂದ ಇವತ್ತು ಈ ತಿಂಗಳು ನನ್ನ ಅಣ್ಣನ ಮಗನ ಅಳಿಯ ಓಕೆ ಬರ್ಡೇ ಇದೆ. ಅವನಿಗೆ ಮುಂಚೆನೆ ವಿಶ್ ಯು ಹ್ಯಾಪಿ ಬರ್ಡೇ ಶಿವರಾಜ್. ಓಕೆ, ಶಿವರಾಜ್. ಯಾವಾಗಿದೆ ಅವ್ರ ಬರ್ತ್ಡೇ ಶಿವರಾಜ್ ಅವ್ರದ್ದು? ಏಪ್ರಿಲ್ 15ಗೆ ಶ್ರೀಗೌರಿ ಅವರೇ. ಓಕೆ, ಸೊ ಶಿವರಾಜ್ ಅವ್ರಿಗೆ ನಿಮ್ ಕಡೆಯಿಂದ ಅಡ್ವಾನ್ಸ್ಡ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಶ್ರೀಗೌರಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಖಂಡಿತ ಅವತ್ತಿನ ಬರ್ಡೇ ದಿನ ಕೂಡ ಕರೆ ಮಾಡಿ ಕಾರ್ಯಕ್ರಮಕ್ಕೆ. ಓಕೆ ಶ್ರೀಗೌರಿ ಅವರೇ, ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು ಪೂರ್ಣಿಮಾ ಅವರೇ, ಬಾಯ್. ಬಾಯ್. ಸೊ ಎಸ್, ಪೂರ್ಣಿಮಾ ಅವರು ಆಫ್ಟರ್ ಲಾಂಗ್ ಟೈಮ್ ಕರೆ ಮಾಡಿದ್ರು. ಕರೆ ಮಾಡಿದಾಗೆಲ್ಲ ಫುಲ್ ಜೋಶಲ್ಲಿ ಮಾತಾಡ್ತಾರೆ. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇಷ್ಟೇ ಜೋಶಲ್ಲಿ ನಾನು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಸಾಕಷ್ಟು ಬಾರಿ ನೀವು ಮಾತಾಡ್ತಿರೋದು ಕೇಳಿಸ್ತಾ ಇರೋದಿಲ್ಲ, ನೆಟ್ವರ್ಕ್ ಇಶ್ಯೂ ಇರುತ್ತೆ ಅಥವಾ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ. ಎಲ್ಲಕ್ಕಿಂತ ಮೇಜರ್ ಆಗಿ ಟಿ ವಾಲ್ಯೂಮ್ ತುಂಬ ಜೋರಾಗಿ ಇಟ್ಟಿರ್ತಾರೆ, ಅದನ್ನು ನೋಡ್ಕೊಂಡು ಮಾತಾಡ್ತಾ ಇರ್ತಾರೆ, ನಿಮಗೆ ಎಕೋ ಆಗುತ್ತೆ, ಸರಿಯಾಗಿ ಮಾತಾಡೋದಕ್ಕೆ ಆಗೋದಿಲ್ಲ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕರೆ ಮಾಡಿ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ನಿಮ್ಮ ಹೆಸರು?
ಸಿದ್ದೇಶ್ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತೀರಿ ಸಿದ್ದೇಶ್ ಅವರೇ? ದಾವಣಗೆರೆಯಿಂದ. ಏನ್ ಮಾಡ್ಕೊಂಡಿರೋದು ನೀವು? ನಮ್ದು ರಾಮಂಟ್ಕೋ ಸರ್ಕಲ್ ಬೀಡ ಅಂಗಡಿ. ಓಕೆ ಸೂಪರ್. ಹಾ. ಸೊ ಏನೇನ್ ಸ್ಪೆಷಲ್ ಬೀಡ ಸಿಗುತ್ತೆ ನಿಮ್ ಕಡೆಗೆ? ಏನ್ಮಾ? ಏನೇನ್ ಸ್ಪೆಷಲ್ ಬೀಡಗಳು ಸಿಗುತ್ತೆ ನಿಮ್ ಅಂಗಡಿಲಿ? ಸ್ವೀಟ್ ಬೀಡ, ಓಕೆ. ಸ್ವೀಟ್ ಬೀಡ, ಜರ್ದಾ ಬೀಡ, ಹಾ. ಚಾಕ್ಲೇಟ್ ಬೀಡ, ಓಕೆ. ಸಾದಾ ಬೀಡ. ಸೊ ಫೈರ್ ಪಾನ್ ಅಂತ ಮಾಡ್ತಾರಲ್ಲ ಅದ್ ಮಾಡ್ತೀರಾ? ಏನ್ಮಾ? ಫೈರ್ ಪಾನ್ ಅಂತ ಮಾಡ್ತಾರಲ್ಲ ಅದನ್ನ ಮಾಡ್ತೀರಾ? ಹೌದೌದು ಮಾಡ್ತೀವಿ. ಓಕೆ ಫೈರ್ ಪಾನ್. ಓಕೆ. ಸೊ ಅಂಗಡಿ ಎಲ್ಲಿದೆ ನಿಮ್ದು ಎಕ್ಸಾಕ್ಟ್ ಆಗಿ ರಾಮಣ್ಕೋ ಸರ್ಕಲ್ ಅಲ್ಲಿ? ರಾಮಂಟ್ ಸರ್ಕಲ್ ಕಾರಮಂಡಿಕ್ ಅಂಗಡಿ ಐತಲ್ಲ ಸೆಟ್ರದ, ಓಕೆ. ಹಾ. ಅಲ್ಲೇ. ಓಕೆ, ತುದಿಗಿತ್ತು, ಇವಾಗ ಇಲ್ಲಿ ಶಿಫ್ಟ್ ಆಗಿದೆ? ಇಲ್ಲ, ಅಲ್ಲೇ ಇರೋದಲ್ಲ. ಅಲ್ಲೇ ಇದೆ ಅಂಗಡಿ. ಓಕೆ ಹಾ, ಸೂಪರ್. ಅಲ್ಲೇ ಇರೋದ, ಮರದ ಹತ್ರನೇ ನಮ್ದು ಬೀಡ ಸ್ಟಾಲ್. ಓಕೆ, ಜೆರಾಕ್ಸ್ ಅಂಗಡಿ ಪಕ್ಕಕ್ಕಿದೆ ಅಲ್ಲ ಅದ? ಹಾ, ಅಲ್ಲ, ಈ ಕಡೆ ಓಕೆ ರಾಮಂಟ್ ಸೂಪರ್. ಸರ್ಕಲ್ಲಾಗ. ಓಕೆ. ಸೊ ಇವತ್ತು ನಾವು ರಸಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ನಿಮ್ಗೊಂದು ಪ್ರಶ್ನೆ ಇದೆ, ಕೇಳಲಾ? ಹೇಳಮ್ಮ. ಸೊ ಆಸ್ಟ್ರೇಲಿಯಾ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಎಲ್ಲಿ? ಏನು? ಆಸ್ಟ್ರೇಲಿಯಾದ ರಾಷ್ಟ್ರೀಯ ಕ್ರೀಡೆ. ಗೊತ್ತಿಲ್ಲ. ಒಂದು ಗೆಸ್ ಕೊಡಿ, ನೀವು ಹೇಳಿದ ಸ್ಪೋರ್ಟೇ ಆಗಿರುತ್ತೆ. ಇಲ್ಲ, ನಿಮ್ ಅದ್ರ ಫೇವ್ರೆಟ್ ಬಗ್ಗೆ ಯಾವ್ದು ಆಟ? ಕ್ರೀಡೆ ಬಗ್ಗೆ ಎಲ್ಲ ಅಷ್ಟೊಂದು ಐಡಿಯಾ ಇಲ್ಲ. ನಿಮ್ ಫೇವ್ರೆಟ್ ಆಟ ಯಾವುದು? ನಿಮ್ಗೆ ಇಷ್ಟವಾದಂತ ಆಟ ಯಾವುದು? ನಮಗೇನು ಕ್ರಿಕೆಟ್ ಒಂದು ಆಡ್ತಿರ್ತೀವಿ ಅಷ್ಟೇ. ಕ್ರಿಕೆಟೇ ಬಂದು ಸರಿಯಾದ ಉತ್ತರ. ಆಸ್ಟ್ರೇಲಿಯಾದ್ದು ರಾಷ್ಟ್ರೀಯ ಕ್ರೀಡೆ ಕ್ರಿಕೆಟ್. ನೋಡೋದು ಇಲ್ಲ ಈಗೆಲ್ಲ, ಅವೆಲ್ಲ ಇಲ್ಲ. ಓಕೆ, ಧನ್ಯವಾದಗಳಿಗೆ. ಕರೆ ಮಾಡ್ತಾ ಇರಿ. ಆಯ್ತು. ಶುಭ ಸಂಜೆ. ಸೊ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತಂದ್ರೆ ಕ್ರಿಕೆಟೇ ರಾಷ್ಟ್ರೀಯ ಕ್ರೀಡೆ. ಅಂದ್ರೆ ಯಾವುದೇ ಒಂದು ಸ್ಪೋರ್ಟ್ ಅಂದ ತಕ್ಷಣ ಯಾವುದೋ ಒಂದು ರ್ಯಾಂಡಮ್ ಆಗಿದೆ ಒಂದು ಸ್ಪೋರ್ಟ್ ಹೆಸರು ಹೇಳಿ ಅಂದ ತಕ್ಷಣ ಫಸ್ಟ್ ಕ್ರಿಕೆಟೇ ಬಾಯಿಗೆ ಬರೋದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ಗಳಿದ್ದೀವಿ. ಸ್ಪೆಷಲಿ ಇವಾಗ IPL ನಡೀತಾ ಇದೆ. ಸೊ ಎಲ್ಲರೂ ಕೂಡ ಒಂದು ಸ್ವಲ್ಪ ಬೇಜಾರಲ್ಲಿದ್ದೀವಿ RCB ವಿಚಾರದಲ್ಲಿ. ಸೊ ಆದರೂ ಕೂಡ IPLಗೆ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ನಮ್ಮ ಒಂದು ಫೇವ್ರೆಟ್ ಟೀಮ್ಸ್ಗಳಿಗೆ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇರ್ತೀವಿ ಅಂತಾನೆ ಹೇಳ್ಬೋದು. ಸೊ ನೀವು ಕೂಡ ಕ್ರಿಕೆಟ್ ನೋಡ್ತೀರಾ ಅಂತಂದ್ರೆ ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಇಲ್ಲಿವರೆಗೂ ಖಂಡಿತ ಅದ್ರ ಬಗ್ಗೆನೂ ಮಾತಾಡ್ಬೋದು. ಬನ್ನಿ, ಏನೊಬ್ರು ಕಾಲ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನವೀನ್ ಕುಮಾರ್. ನಮಸ್ತೆ ನವೀನ್ ಕುಮಾರ್ ಅವ್ರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓದ್ತಾ ಇದ್ದೀನಕ್ಕ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆ. ಏನ್ ಮಾಡ್ಕೊಂಡಿರೋದಂದ್ರಿ? ಕೆಲಸ, ಗೌರ್ಮೆಂಟ್ ಕೆಲಸ ಅಕ್ಕ. ಓಕೆ, ಸೂಪರ್. ಸೊ ಹೇಳಿ, ನಿಮ್ಮ ಕಡೆಯಿಂದ ಯಾರಿಗಾರು ಶುಭಾಶಯ ಇದೆಯಾ ಇವತ್ತು? ಯಾರಿಗಿಲ್ಲ ಅಕ್ಕ. ಧನ್ಯವಾದಗಳು. ಈ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ನಿಮ್ಮ IPL ಎಕ್ಸ್ಪೀರಿಯನ್ಸ್ ಹೇಗಿದೆ, ಅಥವಾ ಈ ರಜದಲ್ಲಿ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸ್ಪೆಷಲಿ ಈ ವೀಕೆಂಡ್ ಪ್ಲಾನ್ಸ್ ಏನಿದೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಕ್ರಿಕೆಟ್ ಫ್ಯಾನ್ಸ್ಗಳೆಲ್ಲ ಯಾವ ರೀತಿ ಇರ್ತಾರಪ್ಪ ಅಂತಂದರೆ, TV ನೋಡ್ತಾ ಇದ್ದಾರೆ ಅಂದ ತಕ್ಷಣನೇ ಸೊ ಒಂದು ಸ್ವಲ್ಪ ಕೂಡ ಅಲ್ಲಾಡಂಗಿಲ್ಲ. ಎಲ್ಲಿ ನಾನು ಸ್ವಲ್ಪ ಕೈ ಎತ್ಬಿಟ್ರೆ ಅವ್ರದ್ದೊಂದು ಕ್ಯಾಚ್ ಹಿಡಿದು ಬಿಡ್ತಾರೋ ಅಂತ ಅನಿಸ್ತಾ ಇರ್ತಾರೆ. ಅಷ್ಟು ಸೂಪರ್ಸ್ಟಿಷಿಯಸ್ ಆಗಿ ನೋಡ್ತಾ ಇರ್ತೀವಿ ನಾವೆಲ್ಲ ಕ್ರಿಕೆಟ್ನ ಅಂತಲೇ ಹೇಳ್ಬೋದು. ಅದರಲ್ಲೂ ಸ್ಪೆಷಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬಂದರೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡ್ತೀವೋ, ಸೊ ESK RCB ಮ್ಯಾಚ್ ಇದ್ರೂ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ನೋಡ್ತೀವಿ ಅಂತಲೇ ಹೇಳ್ಬೋದು. ಅದರಲ್ಲೂ ಅಲ್ಲಾಡೋದೇ ಇಲ್ಲ. TV ನೋಡ್ತಾ ಕುತ್ಕೊಂಡು ಇನ್ನೇನು ಏನಾಗುತ್ತೆ, ಏನು ಹೋಗುತ್ತೆ ಎಲ್ಲವನ್ನ ತುಂಬ ಇಂಟ್ರೆಸ್ಟಿಂದ ನೋಡ್ತಾ ಇರ್ತೀವಿ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, TV ಮ್ಯೂಟ್ ಮಾಡಿ ಮಾತಾಡಿ ಹನುಮಂತಪ್ಪ ಅವರೇ. ನನ್ನ ಧ್ವನಿ ನನಗೆ ಕೇಳಿಸ್ತಾ ಇದೆ. ಓಕೆ, ಏನು ಮಾಡ್ಕೊಂಡಿರೋದು ನೀವು? ರೈತರು ವ್ಯವಸಾಯ ಮಾಡ್ತೀವಿ. ಸೂಪರ್. ಏನು ಬೆಳೆ ಹಾಕಿದ್ರೆ ಸದ್ಯಕ್ಕೆ ನಿಮ್ಮ ಹೊಲದಲ್ಲಿ? ನೀರಿಲ್ಲ ಮೇಡಮ್ ರೇ, ಅದಕ್ಕಾಗಿದೆ ಏನಿಲ್ಲ. ಏನು ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ? ಹಾ, ಖಾಲಿ ಅಡಿಕೆ ಗಿಡಕ್ಕೆ ನೀರು ಕಟ್ಟಿವಿ ಅಷ್ಟೇ. ಓಕೆ. ಸೊ ಬಿಸಿಲೆಲ್ಲ ಹೇಗೆ ಅನಿಸ್ತಾ ಇದೆ ನಿಮಗೆ ನಿಮ್ಮ ಊರಲ್ಲಿ? ನೀರು ಮಳೆ ಇಲ್ಲದಕ್ಕೆ ಬಿಂಜು ಅನಿಸ್ತಿದೆ ಮೇಡಮ್. ಓಕೆ. ಸೊ ಹೇಳಿ, ನಿಮ್ಮ ಕಡೆಯಿಂದ ಯಾರಿಗಾರು ಶುಭಾಶಯ ಇದೆಯಾ ಇವತ್ತು? ನನ್ನ ಮಗಂದು ಬರ್ತಡೇ 18ನೇ ತಾರೀಕು, ಮಾರ್ಚ್ 18ಕ್ಕತ್ತು. ಹಾ, ಅದಕ್ಕಾಗಿಲೇ ಮಾಡಿದ್ವಿ. ಅದು ಏಪ್ರಿಲ್ ಬಂತಲ್ಲ. ಓಕೆ. ಅವ್ರ ಹೆಸರು? ಚಿರಂಜೀವಿ, KS ಚಿರಂಜೀವಿ. ಸೊ ಚಿರಂಜೀವಿ ಅವರಿಗೆ ನಿಮ್ಮ ಕಡೆಯಿಂದ ಬಿಲಿಟೆಡ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಕರೆ ಮಾಡ್ತಾ ಇರಿ. ಶುಭ ಸಂಜೆ.
ಸೊ ಅವರು ಕೂಡ ಚಿರಂಜೀವಿ ಅವರಿಗೆ ವಿಷಯನ ತಿಳಿಸ್ತಾ ಇದ್ರು. ಇವತ್ತು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದೆ, ಸಾಕಷ್ಟು ನನಗೆ ಗೊತ್ತಿರುವಂಥ ಮಾಹಿತಿನ ಕೂಡ ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಂಡೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ 7 ಗಂಟೆ ಆಗ್ತಾ ಇರೋದ್ರಿಂದ ನಮ್ಮ ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗ್ತಾ ಇದೆ. ಆದರೆ ಒಂದು ಫ್ಯಾಕ್ಟ್ ಏನಪ್ಪ ಅಂತಂದರೆ, ನಾವೆಲ್ಲ ಇತ್ತೀಚೆಗೆ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಸೊ ಬೋರ್ವೆಲ್ಗಳಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಅಂದರೆ ನಮ್ಮ ಹೊಲದಲ್ಲಿ ಆಗಿರಬಹುದು, ಸುತ್ತಮುತ್ತ ಏನೆಲ್ಲ ಒಂದು ಸ್ವಲ್ಪ ಜಾಗ ಇದೆ, ಬೋರ್ವೆಲ್ಗಳೆಲ್ಲ ಓಪನ್ ಮಾಡಿದ್ದಾರೆ, ಅಲ್ಲೆಲ್ಲ ಸ್ವಲ್ಪ ಹುಷಾರಾಗಿರಬೇಕು ಅಂತಲೇ ಹೇಳ್ಬೋದು. ಅದರಲ್ಲಿ ಎಸ್ಪೆಷಲಿ ನಮ್ಮ ಮಕ್ಕಳು ಆಟ ಆಡ್ತಾ ಇರ್ತಾರೆ, ಅದು ಕೂಡ ಓಪನ್ ಇರುತ್ತೆ ಬೋರ್ವೆಲ್ಲು. ಸೊ ಅವ್ರಿಗೂ ಗೊತ್ತಿಲ್ಲ ಹೋಗಿ ಬಿದ್ದುಬಿಟ್ಟಿರ್ತಾರೆ. ಸೊ ಇದು ತೊಂದರೆಗಳು ಆಗಬಾರ್ದು ಅಂತಂದರೆ ನಮ್ಮ ಮಕ್ಕಳನ್ನ ಹುಷಾರಲ್ಲಿ ಇಟ್ಕೋಬೇಕು ಖಂಡಿತವಾಗ್ಲೂ. ಆದರೂ ಕೂಡ ಅವ್ರನ್ನೆಲ್ಲ ಪ್ರತಿ ಸಲ ಕಣ್ಣು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಮ್ಮ ಮನೆ ಹತ್ರ ಇದ್ರೆ ಒಂದು ಬೋರ್ವೆಲ್ ಓಪನ್ ಆಗಿದೆ, ಎಲ್ಲೋ ಒಂದು ಸ್ವಲ್ಪ ಏನೋ ತೊಂದರೆ ಕಾಣಿಸ್ತಾ ಇದೆ ಅಂತ ನಿಮ್ಗೆ ಅನಿಸ್ತು ಅಂತಂದರೆ, ಸೊ ಖಂಡಿತ ಹೋಗಿ ಕಂಪ್ಲೇಂಟ್ ಮಾಡಿ ಅದನ್ನು ಮುಚ್ಚಿಸೋದಕ್ಕೆ ನಿಮ್ಮ ಪ್ರಯತ್ನ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡಿ. ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಸ್ವಲ್ಪ ಹುಷಾರಾಗಿರೋದಕ್ಕೆ ಹೇಳ್ತಾರೆ. ಸೊ ಅದನ್ನೆಲ್ಲ ನೀವು ಖಂಡಿತ ಹೇಳ್ತಾ ಇರ್ತೀರಾ. ಯಾವುದೊಂದು ಚಾನಲ್ಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಆಗಿರ್ಬೋದು, ಯಾವುದೊಂದು ಫೀಲ್ಡಿಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಆಗಿರ್ಬೋದು, ಸ್ವಲ್ಪ ಹುಷಾರಾಗಿರಿ ಅಂತ ನಾವು ಕೂಡ ಹೇಳ್ತಾ ಇರ್ತೀವಿ. ಸೊ ಆದರೂ ಕೂಡ ಸ್ವಲ್ಪ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳೋದ್ರ ಜೊತೆಗೆ ಈ ರೀತಿಯಾದಂಥ ನಮ್ಮ ಒಂದು ಜಾಗರೂಕತೆಯನ್ನು ಕೂಡ ನಾವು ನೋಡ್ಕೋಬೇಕು ಅಂತ ಅನ್ನೋಂಥದ್ದು ಆಗ್ಬಿಟ್ಟಿರುತ್ತೆ. ಯಾಕಂದರೆ ನೀವೆಲ್ಲ ನೋಡ್ತಾ ಇದ್ರೆ ನ್ಯೂಸಲ್ಲಿ ಏನೆಲ್ಲ ನ್ಯೂಸ್ಗಳು ಬರ್ತಾ ಇದೆ, ಏನೆಲ್ಲ ತೊಂದರೆಗಳಿರುತ್ತೆ ಅಂತ ನಿಮಗೂ ಕೂಡ ಕಾಣಿಸ್ತಾ ಇದೆ. ಅದೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಇದರ ಮರುಪ್ರಸಾರ ಬಂದ್ಬಿಟ್ಟು ನಾಳೆ ಬೆಳಗ್ಗೆ 10:00 ವಿವಾ ಚಾನಲ್ ಆಗುತ್ತೆ. ಅದನ್ನು ಕೂಡ ನೀವು ಖಂಡಿತವಾಗ್ಲೂ ನೋಡ್ಬೋದು. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗರಿ ಆಡ್ಸ್ ಅಂತ. ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಾಕಷ್ಟು ನಿಮಗೆ ವಿಡಿಯೋಸ್ಗಳೆಲ್ಲ ಬರ್ತಾ ಹೋಗುತ್ತೆ. ಎಲ್ಲ ಕಾರ್ಯಕ್ರಮದ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅಲ್ಲಿ ಕೂಡ ಹೋಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ವಿಡಿಯೋಸ್ನೆಲ್ಲ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನಾನು ಸೋಮವಾರ ಶಾರ್ಪ್ 6 ಗಂಟೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ V1 ಚಾನೆಲ್. ಗುಡ್ ನೈಟ್, ಶುಭರಾತ್ರಿ.